ಸ್ನೇಹಿತರೆ ಎಲ್ಲರೂ ಕೂಡ ನಮಸ್ಕಾರಗಳು. ಇಂದಿನ ಕನ್ನಡ ವ್ಯಾಕರಣ ತರಗತಿಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಷಟ್ಪದಿಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಆಲ್ರೆಡಿ ಭಾಗ 1ರಲ್ಲಿ ಛಂದಸ್ಸು ಭಾಗ 1ರಲ್ಲಿ ನಾವು ಛಂದಸ್ಸಿನ ಪರಿಚಯವನ್ನು ತಿಳ್ಕೊಂಡಿದ್ದೀವಿ. ಭಾಗ 2ರಲ್ಲಿ ಕಂದಪದ್ಯದ ಬಗ್ಗೆ ತಿಳ್ಕೊಂಡಿದ್ದೀವಿ. ಭಾಗ 3ರಲ್ಲಿ ಷಟ್ಪದಿಯ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಒಂದು ವೇಳೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವಿಡಿಯೋಗಳನ್ನ ನೋಡಿ. ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಏನೇ ಡೌಟ್ ಇದ್ದರೂ ಕಮೆಂಟ್ಸ್ ಮುಖಾಂತರ ಕೇಳಿ ತಿಳ್ಕೊಳ್ಳಿ, ಅಥವಾ ಮೇಲ್ ಐಡಿಯನ್ನು ಕೊಟ್ಟಿರ್ತೀವಿ, ಮೇಲ್ ಮಾಡಿ ಕೂಡ ಕೇಳ್ಕೊಳ್ಬೋದು ಅಂತ ಹೇಳ್ತಾ ಇಂದಿನ ತರಗತಿಗೆ ಹೋಗೋಣ. ಷಟ್ಪದಿ ಅಂತಂದರೆ ಹೆಸರೇ ಹೇಳ್ತಾ ಇದೆ. ಷಟ್ ಅಂತಂದರೆ 6, ಪದಿ ಅಂತಂದರೆ ಪಾದ ಅಥವಾ ಸಾಲು ಅಥವಾ ಚರಣ ಅಂತೇಳಿ. ಅಂದರೆ 6 ಸಾಲಿನ ಪದ್ಯಗಳಿಗೆ ನಾವು ಷಟ್ಪದಿ ಅಂತ ಹೇಳಿ ಕರಿತೀವಿ. ಷಟ್ಪದಿಯ ಬ್ರಹ್ಮ ಅಥವಾ ಜನಕ ಅಂತೇಳಿ ರಾಘವಾಂಕನನ್ನು ಕರಿತೀವಿ. ಇದನ್ನು ಕೂಡ ಚೆನ್ನಾಗಿ ತಿಳ್ಕೊಳ್ಳಿ. ಇದ್ರ ಮೇಲೂ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ. ಷಟ್ಪದಿಯ ಬ್ರಹ್ಮ ಯಾರು ಅಂದರೆ ರಾಘವಾಂಕನೇ ಮೊಟ್ಟ ಮೊದಲಿಗೆ 6 ಸಾಲಿನಲ್ಲಿ ಪದ್ಯವನ್ನು ರಚನೆ ಮಾಡಿದಂಥವ್ರು. ಹಾಗಾಗಿ ಅವ್ರನ್ನ ಷಟ್ಪದಿಯ ಬ್ರಹ್ಮ ಅಂತೇಳಿ ಕರಿತೀವಿ. ಷಟ್ಪದಿ 6 ಸಾಲಿನ ಪದ್ಯ. ಷಟ್ ಎಂದರೆ 6, ಪದಿ ಎಂದರೆ ಸಾಲು, ಪಾದ ಅಥವಾ ಚರಣ ಅಂತೇಳಿ ಕೂಡ ಕರಿತೀವಿ. ಇದನ್ನು ನೆನ್ಪಿಟ್ಕೊಳ್ಳಿ. ಪಾದ, ಸಾಲು, ಚರಣ ಆಲ್ರೆಡಿ ಹೇಳಿದ್ದೀವಿ. ಮತ್ತು ಇನ್ನೊಂದು ಸಲ ಮತ್ತೊಮ್ಮೆ. ನೆಕ್ಸ್ಟು ಈ ಷಟ್ಪದಿಯ ಲಕ್ಷಣಗಳು ಏನೇನು ಹೇಳುತ್ತೆ ಅಂತಂದರೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಅಥವಾ ಬರೆದಿಟ್ಕೊಳ್ಳಿ, ನೆನಪಿರುತ್ತೆ. 1, 2, 4 ಮತ್ತು 5ನೇ ಸಾಲುಗಳು ಸಮನಾಗಿದ್ದು ಸಮಾನ ಮಾತ್ರೆಯ ಸಮಾನ ಗಣಗಳಿರ್ತವೆ. ಅಂದರೆ ಕಿರಿಯ ಸಾಲುಗಳು ಅಂತೇಳಿ ಅವನ್ನು ಕರಿತೀವಿ. ನೆಕ್ಸ್ಟು 3 ಮತ್ತು 6ನೇ ಸಾಲುಗಳು ಸಮನಾಗಿದ್ದು ಸಮಾನ ಮಾತ್ರೆಯ ಸಮಾನ ಗಣಗಳನ್ನ ಹೊಂದಿರ್ತವೆ. ಇವನ್ನ ಹಿರಿಯ ಸಾಲುಗಳು ಅಂತೇಳಿ ಕರಿತೀವಿ. ಏಕೆಂದರೆ ಕಿರಿಯ ಸಾಲುಗಳು ಹಿರಿಯ ಸಾಲುಗಳು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗಾಗಿ ನೆನ್ಪಿಟ್ಕೊಳ್ಳಿ. 1, 2, 4, 5 ಸಾಲುಗಳು ಸಮನಾಗಿರ್ತವೆ, ಸಮಾನ ಮಾತ್ರೆಯ ಸಮಾನ ಗಣಗಳು. 3 ಮತ್ತು 6ನೇ ಸಾಲುಗಳು ಸಮನಾಗಿದ್ದು ಸಮಾನ ಮಾತ್ರೆಯ ಸಮಾನ ಗಣಗಳನ್ನ ಹೊಂದಿರ್ತವೆ. ನೆಕ್ಸ್ಟ್ 3 ಮತ್ತು 6ನೇ ಸಾಲುಗಳ ಕೊನೆಯ ಅಕ್ಷರವು ಲಘುವಾಗಿದ್ದರೂ ಗುರುವಾಗಿರಬೇಕು ಅಂತೇಳಿ ಷಟ್ಪದಿಯ ಲಕ್ಷಣ ಹೇಳುತ್ತೆ. ಈ ಪಾಯಿಂಟನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಷಟ್ಪದಿಯ ಲಕ್ಷಣ ಯಾವುದು ಪ್ರಮುಖವಾದಂಥ ಲಕ್ಷಣ ಅಂದರೆ 3 ಮತ್ತು 6ನೇ ಸಾಲಿನ ಕೊನೆಯ ಅಕ್ಷರ ಲಘುವಾಗಿದ್ದರೂ ಕೂಡ ಅದು ಗುರುವಾಗಿರಬೇಕಾಗತ್ತೆ. ಮೊದಲ 3 ಸಾಲುಗಳನ್ನು ಪೂರ್ವಾರ್ಧ ಅಂತ ಹೇಳಿ ಕರಿತೀವಿ. ಆಲ್ರೆಡಿ ಕಂದಪದ್ಯದಲ್ಲಿ ಹೇಳಿದ್ವಿ, ಮತ್ತೊಮ್ಮೆ ನಿಮಗೆ ರೀಕಾಲ್ ಆಗಲಿ ಅಂತೇಳಿ. ಮೊದಲ 3 ಸಾಲುಗಳನ್ನು ಪೂರ್ವಾರ್ಧ ಎಂದು, ನಂತರದ 3 ಸಾಲುಗಳನ್ನು ಉತ್ತರಾರ್ಧ ಅಂತ ಹೇಳಿ ಕರಿತೀವಿ. ಪೂರ್ವಾರ್ಧದಲ್ಲಿ ಇರುವಷ್ಟೇ ಮಾತ್ರೆಗಳು ಮತ್ತು ಗಣಗಳು ಉತ್ತರಾರ್ಧದಲ್ಲೂ ಇರುತ್ತವೆ. ಈ ಪಾಯಿಂಟನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಮೊದಲ 3 ಸಾಲುಗಳು ಪೂರ್ವಾರ್ಧ, ನಂತರದ 3 ಸಾಲುಗಳು ಉತ್ತರಾರ್ಧ. ಪೂರ್ವಾರ್ಧದಲ್ಲಿರುವಷ್ಟೇ ಮಾತ್ರೆಗಳು ಗಣಗಳು ಉತ್ತರಾರ್ಧದಲ್ಲೂ ಕೂಡ ಇರ್ತವೆ. ನೆಕ್ಸ್ಟು ಷಟ್ಪದಿಯಲ್ಲಿ ಒಟ್ಟು ನಮಗೆ 6 ವಿಧಗಳು ಬರ್ತವೆ. ಅದನ್ನು ಶಕು, ಬೋಬ, ಪವ ಅಂತೇಳಿ ಶಾರ್ಟಾಗಿ ಕರಿತೀವಿ. ಅಂದರೆ ಇದನ್ನು ನೆನ್ಪಿಟ್ಕೊಳ್ಳೋದಕ್ಕೋಸ್ಕರ. ಶ ಅಂದರೆ ಶರಷಟ್ಪದಿ, ಕು ಅಂದರೆ ಕುಸುಮ ಷಟ್ಪದಿ, ಬೋ ಅಂದರೆ ಭೋಗ ಷಟ್ಪದಿ, ಬಾ ಅಂದರೆ ಭಾಮಿನಿ ಷಟ್ಪದಿ, ಪ ಅಂದರೆ ಪರಿವರ್ಧಿನಿ ಷಟ್ಪದಿ, ವ ಅಂದರೆ ವಾರ್ಧಕ ಷಟ್ಪದಿ. ನೋಡಿ, ಇವನ್ನು ನೆನ್ಪಿಟ್ಕೊಳ್ಳಿ. ಶಕು, ಬೋಬ, ಪವ ಅಂತೇಳಿ ಇದನ್ನು ನೀವು ನೆನ್ಪಿಟ್ಕೊಂಡಿದ್ದೆ ಆದರೆ ಈಸಿಯಾಗಿ ನಿಮಗೆ ನೆನಪಿರುತ್ತೆ. ನೆಕ್ಸ್ಟು ಇಲ್ಲಿ ಉದ್ದಂಡ ಷಟ್ಪದಿ ಅಂತಕ್ಕಂಥದ್ದು ಮತ್ತೊಂದು ಬರುತ್ತೆ. ಅರ್ಥ ಆಯ್ತಲ್ಲ? ಇದು ಆದರೆ ಷಟ್ಪದಿಯ ವಿಧಗಳಾಗಿ ಇದನ್ನು ಪರಿಗಣಿಸೋದಿಲ್ಲ. ಆದರೆ ಇದ್ರ ಮೇಲೂ ಕೂಡ ಉದ್ದಂಡ ಷಟ್ಪದಿಯ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇದನ್ನು ನಾವು ವಿಚಾರ ಮಾಡ್ತಾ ಹೋಗೋಣ. ರಾಘವಾಂಕ ಮಾತ್ರ ಬಳಸಿ ಕಾವ್ಯ ರಚಿಸಿದ್ದಾನೆ. ಬೇರೆ ಯಾವ ಕವಿಗಳು ಕೂಡ ಸಾಹಿತಿಗಳು ಕೂಡ ಏನು ಮಾಡಿಲ್ಲ, ಈ ಉದ್ದಂಡ ಷಟ್ಪದಿಯನ್ನು ಬಳಸಿ ಕಾವ್ಯವನ್ನು ರಚನೆ ಮಾಡಿಲ್ಲ. ಆದರೆ ರಾಘವಾಂಕ ಮಾತ್ರ ಬಳಸಿದ್ದಾರೆ. ಅದು ಯಾವುದು ಆ ಕೃತಿ ಅಂದರೆ ವೀರೇಶ ಚರಿತೆ. ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ. ರಾಘವಾಂಕರ ಯಾವ ಕೃತಿ ಉದ್ದಂಡ ಷಟ್ಪದಿಯಲ್ಲಿದೆ ಅಂತೇಳಿ. ವೀರೇಶ ಚರಿತೆ ಮಾತ್ರ ಈ ಉದ್ದಂಡ ಷಟ್ಪದಿಯಲ್ಲಿ ರಚಿತವಾಗಿರ್ತಕ್ಕಂಥ ಏಕೈಕ ಕಾವ್ಯ ಆಗಿದೆ. ಇದರ ಮೊದಲ ಸಾಲಿನ ಒಟ್ಟು ಮಾತ್ರೆ 20, 4 ಮಾತ್ರೆಯ 5 ಗಣಗಳಿರ್ತವೆ. ಇದು ಮತ್ತೊಂದು ಲಕ್ಷಣ. ಇದರ ಮೊದಲ ಸಾಲಿನಲ್ಲಿ ಒಟ್ಟು 20 ಮಾತ್ರೆಗಳಿರ್ತವೆ, 4 ಮಾತ್ರೆಯ 5 ಗಣಗಳಿರ್ತವೆ. ಇದನ್ನು ಉದ್ದಂಡ ಷಟ್ಪದಿ ಅಂತೇಳಿ ಕರಿತೀವಿ. ಉದ್ದಂಡ ಷಟ್ಪದಿನಲ್ಲಿ ಎಷ್ಟು ಮಾತ್ರೆಯ ಎಷ್ಟು ಗಣಗಳಿರ್ತವೆ ಅಂತಲೂ ಕೂಡ ಕೇಳೋ ಸಾಧ್ಯತೆ ಇದೆ. 4 ಮಾತ್ರೆಯ 5 ಗಣಗಳಿರ್ತವೆ ಅಂತೇಳಿ ನೆನ್ಪಿಟ್ಕೊಳ್ಳಿ. ಉದ್ದಂಡ ಷಟ್ಪದಿ ರಾಘವಾಂಕ ಮಾತ್ರ ಬಳಸಿದರೆ. ವೀರೇಶ ಚರಿತೆ 4 ಮಾತ್ರೆಯ 5 ಗಣಗಳಿರ್ತವೆ, 5 4 20. ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆನಾ? ಮುಂದೆ ಹೋಗ್ತಾ ಹೋಗೋಣ ಬನ್ನಿ. ನೆಕ್ಸ್ಟು ಶರಷಟ್ಪದಿ. ಮೊದಲನೇದು ಶರಷಟ್ಪದಿ ಅಂತಕ್ಕಂಥದ್ದು. ಇದು ಆಲ್ರೆಡಿ ಹೇಳಿದಾಗೆ ಸ್ವಲ್ಪ ಫಾಸ್ಟಾಗಿ ಹೇಳ್ತಾ ಹೋಗ್ತೀನಿ. ಎಲ್ಲ ಷಟ್ಪದಿಗಳ ಸಾಮಾನ್ಯ ಲಕ್ಷಣಗಳು ಒಂದೇ ಆಗಿರ್ತವೆ. ನೆಕ್ಸ್ಟು ಅದರಲ್ಲಿ 1, 2, 4, 5ನೇ ಸಾಲುಗಳು ಸಮನಾಗಿದ್ದು 4 ಮಾತ್ರೆಯ 2 ಗಣಗಳಿರ್ತವೆ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. 1, 2, 4, 5ನೇ ಸಾಲುಗಳು ಸಮನಾಗಿದ್ದು 4 ಮಾತ್ರೆಯ 2 ಗಣಗಳಿರ್ತವೆ. ಇದನ್ನು ಅತ್ಯಂತ ಚಿಕ್ಕ ಷಟ್ಪದಿ ಅಂತೇಳಿ ಕರಿತೀವಿ. ನೆನ್ಪಿಟ್ಕೊಳ್ಳಿ. 3 ಮತ್ತು 6ನೇ ಸಾಲುಗಳು ಸಮನಾಗಿದ್ದು 4 ಮಾತ್ರೆಯ 3 ಗಣಗಳಿರ್ತವೆ. ಸೇಮ್ ಅದೇ ಲಕ್ಷಣ ಬರ್ತವೆ. 3 ಮತ್ತು 6ನೇ ಸಾಲಿನ ಸಾಲುಗಳು ಸಮನಾಗಿದ್ದು 4 ಮಾತ್ರೆಯ 3 ಗಣಗಳು ಬರ್ತವೆ. 3 ಮತ್ತು 6ನೇ ಸಾಲುಗಳು ಕೊನೆಯ ಅಕ್ಷರವು ಲಘು ಆಗಿದ್ರೂ ಕೂಡ ಗುರು ಆಗಿರಬೇಕಾಗತ್ತೆ.
ನೆಕ್ಸ್ಟು ಮಧ್ಯ ಗುರುವುಳ್ಳ ನೋಡಿ ಈ ಥರ ಲಘು ಗುರು ಲಘು ಈ ರೀತಿಯ ಗಣ ಎಲ್ಲಿಯೂ ಬರಬಾರದು ಅಂತ ಹೇಳ್ಬಿಟ್ಟು ಕರೀತಾರೆ. ಈಶನ ನೋಡಿ ಈಶನ ಕರುಣೆಯ ಅಂತ ಹೇಳಿ ಈ ಲೈನಿಗೆ ಏನು ಮಾಡ್ತೀವಿ ಲಘುಗುರು ಹಾಕೋದನ್ನು ನೋಡ್ಕೊಳ್ಳಿ. ಫಸ್ಟು ಲಘುಗುರು ಆಲ್ರೆಡಿ ಹಾಕೋದಿಕ್ಕೆ ಬರುತ್ತೆ, ಏನಾದರೂ ಸಮಸ್ಯೆ ಇದ್ದರೆ ಕೇಳಿ ತಿಳ್ಕೊಳ್ಳಿ. ಇಲ್ಲಿ 4 ಮಾತ್ರೆಗೆ ನಾವೇನು ಮಾಡ್ತೀವಿ ಗಣ ವಿಭಾಗ ಮಾಡ್ತಾ ಹೋಗ್ತೀವಿ. ಈಶನ ಕರುಣೆಯ ಅಂದರೆ ಈ ದೀರ್ಘಾಕ್ಷರ ಇದೆ ಶ ನ ಕರುಣೆಯ ಲಘುಗುರು ಹಾಕೋದು ಬರುತ್ತೆ, ಏನೋ ಡೌಟ್ ಇಲ್ಲ ಅಂದ್ಕೊತೀನಿ. ನೆಕ್ಸ್ಟು ನಾಶಿಸು ವಿನಯದಿ ಲಘುಗುರು ಹಾಕೋದು ಬರುತ್ತೆ. ದಾಸನ ಹಾಗೆಯೇ ನೀ ಮನವೇ ಅಂತಕ್ಕಂಥದ್ದು ಹೀಗೆ ನೋಡಿ. ಇಲ್ಲಿ 4 ಮಾತ್ರೆಯ 4 ಮಾತ್ರೆ 2 ಗಣಗಳಿರ್ತವೆ, ಒಟ್ಟು 8 ಮಾತ್ರೆ. ನೆಕ್ಸ್ಟು 4 ಮಾತ್ರೆಯ 2 ಗಣ 8 ಮಾತ್ರೆ ಇರ್ತವೆ. ಹಾಗೆ ಇಲ್ಲಿ 4 ಮಾತ್ರೆಯ 3 ಗಣಗಳು ಪ್ಲಸ್ ಕೊನೆಯದಾಗಿ ಒಂದು ಗುರು ಕೂಡ ಇರುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಎಲ್ಲದಕ್ಕೂ ಕೂಡ ಇದೇ ಥರ ಬರ್ತಾ ಹೋಗುತ್ತೆ. ಬಟ್ ಏನು ಅಂತಂದರೆ ಷರಷಟ್ಪದಿಯಲ್ಲಿ ಎಷ್ಟು ಮಾತ್ರೆಗೆ ಎಷ್ಟು ಗಣ ವಿಭಾಗ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟಾಗಿ ನೋಡ್ಕೊಳ್ತಾ ಹೋಗಬೇಕಾಗತ್ತೆ. ಸಾಮಾನ್ಯವಾಗಿ ನಮಗೇನು ಮಾಡ್ತಾರೆ ಅಂದರೆ ಎಕ್ಸಾಮ್ಗಳಲ್ಲಿ ಮತ್ತು ಎಲ್ಲ ಕೇಳೋದು 3 ಸಾಲುಗಳನ್ನ ಮಾತ್ರ ಕೇಳ್ತಾರೆ. 6 ಸಾಲುಗಳನ್ನ ಕೊಟ್ಟು ಎಲ್ಲೂ ಕೂಡ ನಮಗೆ ಷಟ್ಪದಿಯನ್ನು ಗುರುತಿಸಿ ಅಂತ ಹೇಳೋದಿಲ್ಲ. ಹಾಗಾಗಿ ನಾವಿಲ್ಲಿ 3 ಸಾಲುಗಳನ್ನ ಮಾತ್ರ ತುಂಬ ಹೈಲೈಟ್ ಮಾಡಿದ್ದೀವಿ. ಮತ್ತೆ 3 ಸಾಲುಗಳಿದ್ದಾವೆ, ಅದನ್ನು ಕೂಡ ಸೇಮ್ ಆಗಿ ಬರುತ್ತೆ. ಈ ಮೊದಲ 3 ಸಾಲುಗಳನ್ನು ಪೂರ್ವಾರ್ಧ ಅಂತ ಕರಿತೀವಿ, ನಂತರದ 3 ಸಾಲುಗಳನ್ನು ಉತ್ತರಾರ್ಧ ಅಂತೇಳಿ ಕರಿತೀವಿ. ಇಲ್ಲಿರುವಷ್ಟೇ ಮಾತ್ರೆಗಳು ಅಂತ ಗಣಗಳು ಉತ್ತರಾರ್ಧದಲ್ಲೂ ಕೂಡ ಇರ್ತವೆ. ಎಲ್ಲದಕ್ಕೂ ಕೂಡ ಹೀಗೆ ಬರುತ್ತೆ. ಮುಂದೆ ಸ್ವಲ್ಪ ಫಾಸ್ಟಾಗಿ ಹೇಳ್ತಾ ಹೋಗ್ತೀನಿ, ಮೊದಲನೇ ಮಾತ್ರ ಸ್ವಲ್ಪ ಡೀಪಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಇದರಲ್ಲಿ ಏನಾದ್ರು ಡೌಟ್ ಇದ್ದರೆ ಕೇಳ್ಕೊಳ್ಳಿ. 4 ನೋಡಿ, ಉತ್ತರಾರ್ಧದ ಮೊದಲನೇದರಲ್ಲೂ ಕೂಡ 4 ಮಾತ್ರೆ 2 ಗಣಗಳಿರ್ತವೆ. ಇಲ್ಲೂ 4 ಮಾತ್ರೆಯ ಇಲ್ಲೂ 2 ಗಣಗಳು 8 ಮಾತ್ರೆ ಇರ್ತವೆ. ಇಲ್ಲೂ ಕೂಡ 4 ಮಾತ್ರೆಯ 3 ಗಣಗಳು ಪ್ಲಸ್ ಮೇಲೆ ಒಂದು ಗುರು ಇರುತ್ತೆ. ಹೀಗಾಗಿ ಒಟ್ಟು ಇಷ್ಟು ಮಾತ್ರೆಗಳು ಬರ್ತಾ ಹೋಗುತ್ತೆ. ಇಲ್ಲಿ ನೋಡಿ ಸೇಮ್ ಹೀಗೆ ಬರುತ್ತೆ. ಪೂರ್ವಾರ್ಧ 4 ಉತ್ತರಾರ್ಧದಲ್ಲಿ 4 ಈ ಥರ ಬರ್ತಾ ಹೋಗುತ್ತೆ ಗಣಗಳು ಮತ್ತು ಮಾತ್ರೆಗಳು. ಇದನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ಪೂರ್ವಾರ್ಧದಲ್ಲಿ ಒಟ್ಟು 7 ಗಣಗಳಿರ್ತವೆ. 7 ಗಣ ಅಂತಂದರೆ ನೋಡ್ಕೊಳ್ಳಿ, ಇಲ್ಲಿ 1 2 3 4 5 6 7 ಗಣಗಳಿರ್ತವೆ ಪ್ಲಸ್ ಒಂದು ಗುರು ಇರುತ್ತೆ. ಒಟ್ಟು 28 ಪ್ಲಸ್ 2 30 ಮಾತ್ರೆಗಳಿರ್ತವೆ ಪೂರ್ವಾರ್ಧದಲ್ಲಿ. 7 ಗಣ 30 ಮಾತ್ರೆಗಳು. ಉತ್ತರಾರ್ಧದಲ್ಲೂ ಕೂಡ 7 ಗಣ 30 ಮಾತ್ರೆಗಳು ಇರ್ತವೆ. ಒಟ್ಟು 14 ಗಣ ಇರ್ತವೆ, 60 ಮಾತ್ರೆಗಳಿರ್ತವೆ. ಎಲ್ಲಿ ಷರಷಟ್ಪದಿಯಲ್ಲಿ ಇವನ್ನೆಲ್ಲ ಒಂದು ಕಡೆ ಬರೆದಿಟ್ಕೊಂಡ್ರೆ ನಿಮಗೆ ಒಂದೇ ಕಡೆ ಎಲ್ಲ ಸಿಗ್ತಾ ಹೋಗುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಷರಷಟ್ಪದಿ ಅಂತಂದಾಗೆ 4 ಮಾತ್ರೆಗಳಿಗೆ ಗಣ ವಿಭಾಗವನ್ನು ಮಾಡ್ತೀವಿ. ಅಂದರೆ ಅಲ್ಲಿ 2 ಗಣಗಳು ಬರ್ತಾ ಹೋಗುತ್ತೆ. ಇಲ್ಲಿ ಮೊದಲನೇ ಸಾಲು 2ನೇ ಸಾಲಲ್ಲಿ ಮತ್ತು 3ನೇ ಸಾಲಲ್ಲಿ 3 ಗಣಗಳು ಬರುತ್ತೆ. ಇದನ್ನು ಚೆನ್ನಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಸೇಮ್ ಪೂರ್ವಾರ್ಧ ಉತ್ತರಾರ್ಧ ಒಟ್ಟು ಗಣಗಳು 7 ಪ್ಲಸ್ 7 ಗಣ 1 ಗುರು. ಉತ್ತರದಲ್ಲಿ 7 ಗಣ 1 ಗುರು, ಒಟ್ಟು 14 ಗಣಗಳು ಬರ್ತವೆ. ಮಾತ್ರೆಗಳು 30 ಒಟ್ಟು ಷರಷಟ್ಪದಿಯಲ್ಲಿ 14 ಗಣ ಪ್ಲಸ್ 2 ಗುರು, ಒಟ್ಟು 60 ಮಾತ್ರೆಗಳು ಬರ್ತಾ ಹೋಗುತ್ತೆ. ಇದನ್ನೊಂದನ್ನು ನೆನ್ಪಿಟ್ಕೊಳ್ಳಿ ಚೆನ್ನಾಗಿ. ನೆಕ್ಸ್ಟು ಕುಸುಮ ಷಟ್ಪದಿ ಸೇಮ್ 1 2 4 ಮತ್ತು 5ನೇ ಸಾಲುಗಳು ಸಮನಾಗಿದ್ದು 5 ಮಾತ್ರೆಯ 2 ಗಣಗಳಿರ್ತವೆ. ಇದನ್ನು ಅಬ್ಸರ್ವ್ ಮಾಡಿ. ಅಲ್ಲಿ 4 ಮಾತ್ರೆಯ 2 ಗಣ ಇದ್ದರೆ ಇಲ್ಲಿ ಷರಷಟ್ಪದಿನಲ್ಲಿ ಕುಸುಮ ಷಟ್ಪದಿನಲ್ಲಿ 5 ಮಾತ್ರೆಯ 2 ಗಣಗಳಿರ್ತವೆ. 3 ಮತ್ತು 6ನೇ ಸಾಲುಗಳು ಸಮನಾಗಿದ್ದು 5 ಮಾತ್ರೆಯ 3 ಗಣಗಳನ್ನ ಹೊಂದಿರುತ್ತೆ. 3 ಮತ್ತು 6ನೇ ಸಾಲಿನ ಕೊನೆ ಅಕ್ಷರ ಲಘು ಆಗಿದ್ರು ಗುರು ಆಗಿರಬೇಕಾಗುತ್ತೆ. ನೋಡಿ, ಲಘು ಗುರು ಲಘು ಲಘು ಮತ್ತು ಲಘು ಗುರು ಗುರು ಈ ರೀತಿಯ ಗಣ ಬರಬಾರದು ಅಂತೇಳಿ ಕುಸುಮ ಷಟ್ಪದಿಯ ಲಕ್ಷಣ. ಇವನು ಕೂಡ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಸಂತತಿಯ ಪಡೆಯೇ ಭೂ, ಇದಕ್ಕೆ ಕೂಡ ಲಘು ಗುರು ಹಾಕಿ ಗಣ ವಿಭಾಗವನ್ನು ಮಾಡಿದ್ದೀವಿ 5 ಮಾತ್ರೆಗಳಿಗೆ. ಅದನ್ನು ಗಮನಿಸ್ತಾ ಹೋಗಿ, ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟು ಕಾಂತನನು ದಿನ ಮುಮಿನ್, ಅದಕ್ಕೂ ಕೂಡ ಲಘು ಗುರು ಹಾಕಿದ್ವಿ, ಗಣ ವಿಭಾಗ ಆಗಿದೆ. ಹಾಗೆ ತಿಂತುನಂ ದಿನಿಯ ನುಪಚಾರದಿಂದ ಅಂತ ಹೇಳಿ ಇದು ಬರ್ತಾ ಹೋಗುತ್ತೆ. ಇದಕ್ಕೂ ಕೂಡ ಲಘು ಗುರುವನ್ನು ಹಾಕಿರ್ತೀವಿ. ಈ ಪದ್ಯವನ್ನು ಬರ್ಕೊಂಡು ನಿಮಗೇನಾದ್ರು ಲಘು ಗುರು ಹಾಕೋದ್ರಲ್ಲಿ ಡೌಟ್ ಇದ್ದರೆ ಅದನ್ನು ಅಭ್ಯಾಸ ಮಾಡ್ತಾ ಹೋಗಿ ಬರುತ್ತೆ. ಇಲ್ಲೂ ಕೂಡ ಗಣ ವಿಭಾಗವನ್ನು ಮಾಡಿದ್ವಿ. ಕೊನೆ ಅಕ್ಷರ ನೋಡಿ, 3ನೇ ಸಾಲಿನ ಕೊನೆ ಅಕ್ಷರ ಲಘು ಆಗಿದ್ರೂ ಕೂಡ ಗುರು ಆಗಿರಬೇಕು ಅಂತ ಹೇಳುತ್ತೆ. ಇಲ್ಲಿ 5 ಮಾತ್ರೆ 2 ಗಣಗಳು ಬರುತ್ತೆ 2ನೇ ಸಾಲಲ್ಲೂ ಹಾಗೆ. 3ನೇ ಸಾಲಲ್ಲಿ 5 ಮಾತ್ರೆಯ 3 ಗಣ ಪ್ಲಸ್ ಮೇಲೆ ಒಂದು ಗುರು, ಒಟ್ಟು 17 ಮಾತ್ರೆ ಬರುತ್ತೆ. ಇದರಲ್ಲಿ ನೋಡಿ, ಕುಸುಮ ಷಟ್ಪದಿನಲ್ಲಿ 5 ಮಾತ್ರೆಗಳಿಗೆ ಈ ರೀತಿ ಗಣ ವಿಭಾಗವನ್ನು ಮಾಡ್ತೀವಿ. ಮೇಲ್ಗಡೆ 3 ಲೈನು ಪೂರ್ವಾರ್ಧ, ನಂತರ ಉತ್ತರಾರ್ಧ ಅಂತೇಳಿ. ಪೂರ್ವಾರ್ಧದಲ್ಲಿ 7 ಗಣ 1 ಗುರು, ಉತ್ತರಾರ್ಧದಲ್ಲೂ ಕೂಡ 7 ಗಣ 1 ಗುರು, ಒಟ್ಟು 14 ಗಣ ಬರುತ್ತೆ. ಮಾತ್ರೆಗಳು ಪೂರ್ವಾರ್ಧದಲ್ಲಿ 35 ಪ್ಲಸ್ 2 ಅಂದರೆ ಗುರು ಒಂದು ಬರುತ್ತಲ್ಲ, 37 ಪ್ಲಸ್ 37 ಒಟ್ಟು 74 ಮಾತ್ರೆಗಳು ಬರುತ್ತೆ. ಒಟ್ಟು 14 ಗಣ 2 ಗುರು 74 ಮಾತ್ರೆಗಳು. ಇವುಗಳನ್ನ ಬರೆದಿಟ್ಕೊಳ್ಳಿ.
ಆಮೇಲೆ ಮೊದಲನೇ ಸಾಲಲ್ಲಿ ಎಷ್ಟು ಮಾತ್ರೆ ಬರುತ್ತೆ, ಎರಡನೇ ಸಾಲಲ್ಲಿ ಎಷ್ಟು ಮಾತ್ರೆ ಬರುತ್ತೆ, ಮೂರನೇ ಸಾಲಲ್ಲಿ ಎಷ್ಟು ಮಾತ್ರೆಗಳು ಗಣಗಳು ಬರ್ತವೆ ಅನ್ನೋದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಈ ಸಾಲುಗಳ ಆಧಾರದ ಮೇಲೂ ಕೂಡ ಏನು ಮಾಡಿದ್ದಾನೆ, ಪ್ರಶ್ನೆಯನ್ನು ಕೇಳಿದ್ದಾನೆ. ಹಾಗಾಗಿ ನೆಕ್ಸ್ಟ್ ಭೋಗ ಷಟ್ಪದಿ ಸೇಮ್ ಆಗಿ 1, 2, 4, 5ನೇ ಸಾಲುಗಳು ಸಮನಾಗಿದ್ದು 3 ಮಾತ್ರೆಯ 4 ಗಣಗಳಿರ್ತವೆ. ಅಲ್ಲಿ 5 ಮಾತ್ರೆ 2 ಗಣ ಇದ್ದರೆ ಇಲ್ಲಿ 3 ಮಾತ್ರೆಯ 4 ಗಣಗಳಿರ್ತವೆ. 3 ಮತ್ತು 6ನೇ ಸಾಲುಗಳು ಸಮನಾಗಿದ್ದು 3 ಮಾತ್ರೆಯ 6 ಗಣಗಳಿರ್ತವೆ. 3 ಮತ್ತು 6ನೇ ಸಾಲಿನ ಕೊನೆಯ ಅಕ್ಷರವು ಗುರುವಾಗಿರಬೇಕು, ಗೊತ್ತೇ ಇದೆ ನೋಡಿ. ಇಲ್ಲಿ ಈ ಮಾತ್ರಾಗಣ ಬರಬಾರದು ಅಂತ ಹೇಳುತ್ತೆ. ಒಂದು ಲಘು ಗುರು ಈ ರೀತಿಯ ಮಾತ್ರಾಗಣ ಬರಬಾರದು ಅಂತೇಳಿ ಅಷ್ಟು ಅಚ್ಚುಕಟ್ಟಾಗಿ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ ಅವತ್ತಿಗೆ ಕಾವ್ಯಗಳನ್ನು. ನೆಕ್ಸ್ಟ್ ನೋಡಿ, ಮೆರೆಯುತ್ತಿದ್ದ ಭಾಗ್ಯವೆಲ್ಲ ಇದಕ್ಕೆ ಲಘು ಗುರು ಹಾಕಿದ್ವಿ. ಏನಾದ್ರು ಡೌಟ್ ಇದ್ದರೆ ಇದನ್ನು ಕೇಳಿ ತಿಳ್ಕೊಳ್ಳಿ. ನೋಡಿ 3 ಮಾತ್ರೆಗಳಿಗೆ ಇಲ್ಲಿ ಒಂದೊಂದು ಗಣವನ್ನು ವಿಭಾಗ ಮಾಡಿದ್ವಿ. 3 ಮಾತ್ರೆ 3 ಮಾತ್ರೆ 3 ಮಾತ್ರೆ 3 ಮಾತ್ರೆ ನೋಡಿ. ಈ ರೀತಿ ಗಣ ಎಲ್ಲೂ ಕೂಡ ಬರೋದಿಲ್ಲ, ಅಬ್ಸರ್ವ್ ಮಾಡ್ತಾ ಹೋಗಿ. ಮೊದಲನೇ 12 ಮಾತ್ರೆ ಇರ್ತವೆ, ಎರಡನೇದರಲ್ಲೂ ಕೂಡ ಲಘುಗುರು ಹಾಗೆ ಹಾಕಿದ್ದೀವಿ, ಅಬ್ಸರ್ವ್ ಮಾಡ್ತಾ ಹೋಗಿ. ಎಸ್, ಇಲ್ಲೂ ಕೂಡ 3 ಮಾತ್ರೆಯ ಗಣಗಳು ಬರ್ತಾ ಹೋಗುತ್ತೆ. ನೆಕ್ಸ್ಟು ಕೊನೆ ಸಾಲು 3ನೇ ಸಾಲು ಅಂದರೆ ಈ 1 ಮತ್ತು 2ನೇ ಸಾಲಿಗಿಂತ 1.5 ಪಟ್ಟು ಜಾಸ್ತಿ ಇರುತ್ತೆ. ಅದನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ಲಘುಗುರು ಹಾಕಿರೋದ್ರಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅಂತ ಹೇಳಿ. ಮರಳಿ ನಾಚಿ ಹೋಗುತ್ತಿದ್ದ ಮರುಳ ನಂತೆಯೇ ಅಂತೇಳಿ 3 ಮಾತ್ರೆಗಳಿಗೆ ಗಣ ವಿಭಾಗವನ್ನು ಮಾಡಿದ್ವಿ. ಪ್ಲಸ್ ಮೇಲೆ ಒಂದು ಕೊನೆಯದಾಗಿ ಗುರು ಇರುತ್ತೆ. ಒಟ್ಟು 18 ಪ್ಲಸ್ 2 20 ಮಾತ್ರೆಗಳು 3ನೇ ಸಾಲಲ್ಲಿ ಇರುತ್ತೆ. ಮೊದಲು ಮತ್ತು 2ನೇ ಸಾಲಲ್ಲಿ 12 ಮಾತ್ರೆಗಳಿರುತ್ತೆ. ನೋಡಿ, ಇದು ಭೋಗ ಷಟ್ಪದಿಯ ಗಣವಿನ್ಯಾಸದ ಚಿತ್ರಣ. ಇದನ್ನು ಕೂಡ ನೀವು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಪೂರ್ವಾರ್ಧ ಉತ್ತರಾರ್ಧ ಒಟ್ಟು 14 ಗಣ ಪ್ಲಸ್ 1 ಗುರು. ಉತ್ತರಾರ್ಧದಲ್ಲೂ ಕೂಡ 14 ಗಣ ಪ್ಲಸ್ 1 ಗುರು, ಒಟ್ಟು 28 ಮಾತ್ರೆ. ಹೀಗೆ ಪೂರ್ವಾರ್ಧದಲ್ಲಿ 44, ಉತ್ತರಾರ್ಧದಲ್ಲಿ 44, ಒಟ್ಟು 88 ಮಾತ್ರೆಗಳು. 28 ಗಣ ಪ್ಲಸ್ 2 ಗುರು, ಒಟ್ಟು 88 ಮಾತ್ರೆಗಳು ಬರುತ್ತೆ. ಇದನ್ನು ಅಬ್ಸರ್ವ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟು ಭಾಮಿನಿ ಷಟ್ಪದಿ ಸೇಮ್ ಎಲ್ಲ ಷಟ್ಪದಿಗಳಿಗೂ ಒಂದೇ ಲಕ್ಷಣ ಬರುತ್ತೆ. ಆದರೆ ಮಾತ್ರೆಗಳು ಮತ್ತು ಗಣದಲ್ಲಿ ಮಾತ್ರ ವ್ಯತ್ಯಾಸ ಆಗ್ತಾ ಇರುತ್ತೆ, ಗಮನಿಸ್ಕೊಳ್ಳಿ. ಇಲ್ಲಿ 1, 2, 4 ಮತ್ತು 5ನೇ ಸಾಲುಗಳು ಸಮನಾಗಿದ್ದು 3, 4 ಮಾತ್ರೆಯ 4 ಗಣಗಳಿರ್ತವೆ. ನೋಡಿ, ಭಾಮಿನಿ ಅಂತ ಇದ್ದಾಗೇ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡುತ್ತೆ. 3, 4 ಭಾಮಿನಿ ಅಂತಕ್ಕಂಥದ್ದು ಡ್ಯಾನ್ಸ್ ಮಾಡುತ್ತೆ. 3, 4 ಸ್ಟೆಪ್ ಇಟ್ಕೊಂಡು ಡ್ಯಾನ್ಸ್ ಮಾಡುತ್ತೆ ಅಂತೇಳಿ ಭಾಮಿನಿ ಷಟ್ಪದಿಯ ಲಕ್ಷಣವನ್ನು ನೆನ್ಪಿಟ್ಕೊಳ್ಳಿ ನೀವು, ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. 3, 4 ಮಾತ್ರೆಯ 4 ಗಣಗಳಿರ್ತವೆ. 3 ಮತ್ತು 6ನೇ ಸಾಲುಗಳು ಸಮನಾಗಿದ್ದು 3, 4 ಮಾತ್ರೆಯ 6 ಗಣಗಳಿರ್ತವೆ. 3 ಮತ್ತು 6ನೇ ಸಾಲುಗಳ ಕೊನೆಯ ಅಕ್ಷರವು ಗುರುವಾಗಿರಬೇಕು ಅಂತ ಹೇಳುತ್ತೆ. ಲಘು ಗುರು ಲಘು ಈ ರೀತಿಯ ಗಣ ಬರಬಾರದು ಅಂತಕ್ಕಂಥದ್ದು ಭಾಮಿನಿ ಷಟ್ಪದಿಯ ಲಕ್ಷಣ ಆಗಿದೆ. ಅರಸು ತಿಹ ಲತೆ ಕಾಲ ತೊಡಕಲು ಇದಕ್ಕೆ ಲಘು ಗುರು ಹಾಕಿದ್ದೀವಿ, ಅಬ್ಸರ್ವ್ ಮಾಡ್ತಾ ಹೋಗಿ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ಲಘು ಗುರು ಹಾಕೋದನ್ನು ತಿಳ್ಕೊಳ್ಳಿ. ಅರಿದು ಬಿಸಿಡುವ ರುಂಟೆ ಸಿರಿಬರ ಅಂತಕ್ಕಂಥದ್ದು, ಇದನ್ನು ಕೂಡ ಅಬ್ಸರ್ವ್ ಮಾಡ್ತಾ ಹೋಗಿ. ನೆಕ್ಸ್ಟು ಸಿರಿಬರ ಲರಿದ ಲರಿ ದರಿದುಪದ ದಿಂದ ಲೊದೆದವ ರುಂಟೆ ಹಸಿದರ ಲು ಅಂತೇಳಿ ಇದಕ್ಕೂ ಕೂಡ ಲಘು ಗುರುವನ್ನು ಹಾಕಿದ್ದೀವಿ. ಏನಾದರೂ ಡೌಟ್ ಇದ್ದರೆ ನೀವು ಕೇಳಿ ತಿಳ್ಕೊಳ್ಳಿ. ನೆಕ್ಸ್ಟು ನೋಡಿ, ಇಲ್ಲಿ 3, 4 ಮಾತ್ರೆಗಳಿಗೆ ಏನು ಮಾಡಿದ್ದೀವಿ, ಗಣವನ್ನು ವಿಭಾಗ ಮಾಡಿದ್ದೀವಿ. ಇದನ್ನು ಗಮನಿಸ್ಕೊಳ್ಳಿ. ಭಾಮಿನಿ ಷಟ್ಪದಿ ಅಂತ ಇದ್ದಾಗೇ ಅದು 3, 4 ಅಂದರೆ 3, 4 ಸ್ಟೆಪ್ ರೀತಿಯಲ್ಲಿ ಡ್ಯಾನ್ಸ್ ಮಾಡುತ್ತೆ. ಹಾಗಾಗಿ ಭಾಮಿನಿ ಷಟ್ಪದಿ 3, 4 ಮಾತ್ರೆಗಳಿಗೆ ಗಣ ವಿಭಾಗ ಮಾಡ್ತೀವಿ. ಮರ್ತೋಗುತ್ತೆ ಯಾವ್ಯಾವ ಷಟ್ಪದಿಗೆ ಎಷ್ಟೆಷ್ಟು ಗಣವನ್ನು ವಿಭಾಗ ಮಾಡಬೇಕು ಅಂತೇಳಿ. ಭಾಮಿನಿ ಒಂದು ಹೆಣ್ಣು ಅಂದ್ಕೊಳ್ಳಿ, ಅದು ಡ್ಯಾನ್ಸ್ ಮಾಡ್ತಾ ಇದೆ ಅಂತ ಅಂದ್ಕೊಂಡ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೆಕ್ಸ್ಟು ನೋಡಿ, ಇದು ಭಾಮಿನಿ ಷಟ್ಪದಿಯ ಗಣವಿನ್ಯಾಸದ ಚಿತ್ರಣ. ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಪೂರ್ವಾರ್ಧದಲ್ಲಿ 14 ಗಣ ಪ್ಲಸ್ 1 ಗುರು, ಉತ್ತರಾರ್ಧದಲ್ಲಿ 14 ಗಣ ಪ್ಲಸ್ 1 ಗುರು, ಒಟ್ಟು 28 ಗಣಗಳಿರ್ತವೆ. ಮಾತ್ರೆಗಳು ಪೂರ್ವಾರ್ಧದಲ್ಲಿ 49 ಪ್ಲಸ್ 2 ಯಾವುದು ಅಂತಂದರೆ ಕೊನೆಯದಾಗಿ 3ನೇ ಸಾಲಿನ ಕೊನೆಯ ಅಕ್ಷರ ಏನಾಗಿರಬೇಕು, ಗುರು ಆಗಿರಬೇಕು ಅಂತ ಹೇಳ್ತೀವಲ್ಲ ಅದು. ಒಟ್ಟು ಪೂರ್ವಾರ್ಧದಲ್ಲಿ 51 ಮಾತ್ರೆ, ಉತ್ತರಾರ್ಧದಲ್ಲಿ 51 ಮಾತ್ರೆ, 102 ಮಾತ್ರೆಗಳಿರ್ತವೆ. ಟೋಟಲ್ ಆಗಿ ಎಷ್ಟು ಗಣ ಎಷ್ಟು ಮಾತ್ರೆ ಅಂತಂದರೆ 28 ಗಣ ಪ್ಲಸ್ 2 ಗುರು, 102 ಮಾತ್ರೆಗಳು ಭಾಮಿನಿ ಷಟ್ಪದಿನಲ್ಲಿರುತ್ತೆ. ಇವುಗಳನ್ನ ನೆನ್ಪಿಟ್ಕೊಳ್ಬೇಕು, ಅಭ್ಯಾಸ ಮಾಡಬೇಕಷ್ಟೇ. ನಾವು ಮನನ ಮಾಡ್ತಾ ಹೋದರೆ ಇವೆಲ್ಲ ನಮ್ಮ ಮೆಮೊರಿನಲ್ಲಿ ಉಳ್ಕೊಳ್ಳುತ್ತೆ ಅಂತ ಹೇಳ್ತಾ ಮುಂದೆ ಹೋಗೋಣ. ಪರಿವರ್ಧಿನಿ ಷಟ್ಪದಿ ಇದು ಕೂಡ ಹಾಗೆ 1, 2, 4 ಮತ್ತು 5ನೇ ಸಾಲುಗಳು ಸಮನಾಗಿದ್ದು 4 ಮಾತ್ರೆಯ 4 ಗಣಗಳಿರ್ತವೆ. 4 ಮಾತ್ರೆಯ 4 ಗಣಗಳಿರ್ತವೆ. 3 ಮತ್ತು 6ನೇ ಸಾಲುಗಳು ಸಮನಾಗಿದ್ದು 4 ಮಾತ್ರೆಯ 6 ಗಣಗಳಿರ್ತವೆ. 3 ಮತ್ತು 6ನೇ ಸಾಲುಗಳ ಕೊನೆಯ ಅಕ್ಷರ ಗುರುವಾಗಿರಬೇಕಾಗುತ್ತೆ. ಲಘು ಗುರು ಲಘು ಈ ರೀತಿಯ ಗಣ ಬರಬಾರದು ಅಂತೇಳಿ ಪರಿವರ್ಧಿನಿ ಷಟ್ಪದಿ ಹೇಳುತ್ತೆ. ಕೊಲೆ ಎಂಬುದು ಸಂಸಾರಕ್ಕೆ ಸಂಕಲೆ ಅಂತಕ್ಕಂಥದ್ದು ಇಲ್ಲಿ ಬರುವಂಥದ್ದು ಪೊಯಂ. ಇದರಲ್ಲಿ ಲಘು ಗುರು ಹಾಕಿದ್ದೀವಿ. ಅದರ ವಿನ್ಯಾಸವನ್ನು ಗಮನಿಸ್ತಾ ಹೋಗಿ. ಗಣವನ್ನು ಕೂಡ ವಿಭಾಗ ಮಾಡಿದ್ವಿ. 4 ಮಾತ್ರೆಯ 4 ಗಣಗಳಿರ್ತವೆ ಪರಿವರ್ಧಿನಿ ಷಟ್ಪದಿನಲ್ಲಿ.
ನೆಕ್ಸ್ಟು ಅದೇ ಥರ 4 ಮಾತ್ರೆಗೂ 2 ಗಣ ಬರುತ್ತೆ. ಎಲ್ಲಿ? ಶರಷಟ್ಪದಿನಲ್ಲಿ. ಪರಿವರ್ಧಿನಿ ಷಟ್ಪದಿನಲ್ಲಿ 4 ಮಾತ್ರೆಯ 4 ಗಣ ಬಂದರೆ, ಶರಷಟ್ಪದಿನಲ್ಲಿ ಅದೇ 4 ಮಾತ್ರೆಯ 2 ಗಣ 4 ಗಣ ಬರ್ತವೆ. ಇದನ್ನು ಚೆನ್ನಾಗಿ ಅಬ್ಸರ್ವ್ ಮಾಡಿ. ಶರಷಟ್ಪದಿನಲ್ಲಿ 2 ಗಣ, ಪರಿವರ್ಧಿನಿ ಷಟ್ಪದಿನಲ್ಲಿ 4 ಗಣ. ಆದರೆ ಮಾತ್ರೆಗಳ ಗಣ ವಿಭಾಗ ಸೇಮ್ ಬರುತ್ತೆ, ಬಟ್ ಅಲ್ಲೆರಡು ಇಲ್ಲಿ 4 ಗಣಗಳು ಬರುತ್ತೆ. ಅದನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ಈ ರೀತಿ ನೆನ್ಪಿಟ್ಕೊಂಡ್ರೆ ನಿಮಗೆ ಎರಡಕ್ಕೂ ಕೂಡ ವ್ಯತ್ಯಾಸ ಗಮನಿಸಿ ನೆನಪಿರುತ್ತೆ ನೋಡಿ. ಹಾಗೆ ಲಘು ಗುರುವನ್ನು ಗಮನಿಸ್ತಾ ಹೋಗಿ. ಇಲ್ಲಿ ಮತ್ತೊಂದು ವಿಚಾರ ಇದೆ, ಅದನ್ನು ನೆಕ್ಸ್ಟ್ ಹೇಳ್ತೀನಿ. ಓಕೆ, ಈ ರೀತಿ ಗಣ ವಿಭಾಗವನ್ನು ಮಾಡಿದ್ದೀವಿ. ಇದರಲ್ಲಿ ಯಾವುದೂ ಕೂಡ ಡೌಟ್ ಇಲ್ಲ ಅಂತೀನಿ. ಆದರೂ ಕೂಡ ಇಲ್ಲೊಂದು ಡೌಟ್ ಇದೆ ನೋಡಿ. ಇಲ್ಲಿ ಕೊಲೆ ಎಂಬುದು ನಾರಕದೋಳ್ಳೆರ್ದಲೆ ಅಂತ ಹೇಳಿ ಒಂದು ವಾಕ್ಯ ಇದೆ. ಅರ್ಕಾವತ್ತಿನ ಹಿಂದಿನ ಅಕ್ಷರವನ್ನು ನಾವೇನು ಮಾಡಿದ್ದೀವಿ? ಗುರು ಅಂತ ಇಲ್ಲಿ ಗುರುತಿಸಿದ್ದೀವಿ. ಅದೇ ಇಲ್ಲಿ ನೋಡಿ, ಕೊನೆಯ ಅಕ್ಷರದಲ್ಲಿ ನೋಡಿ, ಇಲ್ಲಿ ಅರ್ಕಾವತ್ತಿನ ಹಿಂದಿನ ಅಕ್ಷರವನ್ನು ನಾವೇನು ಮಾಡಿಲ್ಲ? ಗುರು ಅಂತ ಗುರುತಿಸಿಲ್ಲ. ಯಾಕೆ ಅಂತಂದರೆ ಆಲ್ರೆಡಿ ಛಂದಸ್ಸಿನ ಪರಿಚಯದಲ್ಲಿ ನಾವು ಹೇಳಿದ್ದೀವಿ ಶಿಥಿಲ ದ್ವಿತ್ವ ಅಂತೇಳಿ. ಶಿಥಿಲ ದ್ವಿತ್ವ ಅಂದರೆ ಏನು ಅಂತೇಳಿ ಮುಂದೆ ಹೇಳ್ತೀನಿ, ಅಲ್ಲಿ ಗಮನಿಸಿವ್ರಂತೆ ನೋಡಿ. ಈಗೀಗ 4 ಮಾತ್ರೆಗಳಿಗೆ ಗಣ ವಿಭಾಗವನ್ನು ಮಾಡಿದ್ವಿ. ಪರಿವರ್ತಿನಿ ಷಟ್ಪದಿ ಈ ರೀತಿ ಗಣವಿನ್ಯಾಸ ಅಂತಕ್ಕಂಥದ್ದು ಬರುತ್ತೆ. ಇದನ್ನು ಅಬ್ಸರ್ವ್ ಮಾಡಿ ಬರ್ಕೊಳ್ಳಿ. ನೆಕ್ಸ್ಟು ಪೂರ್ವಾರ್ಧದಲ್ಲಿ, ಉತ್ತರಾರ್ಧದಲ್ಲಿ ಎಷ್ಟೆಷ್ಟು ಮಾತ್ರೆಗಳು ಅಂತಂದರೆ 14 ಗಣ 1 ಗುರು. ಉತ್ತರಾರ್ಧದಲ್ಲೂ ಕೂಡ 14 ಗಣ 1 ಗುರು ಮಾತ್ರೆಗಳು. 56 + 2 58, 58 58 116 ಮಾತ್ರೆಗಳು ಬರುತ್ತೆ. 28 ಗಣ + 2 ಗುರು, ಒಟ್ಟು 116. ಇಲ್ಲಿ ಶಿಥಿಲ ದ್ವಿತ್ವ ಅಂತಕ್ಕಂಥದ್ದನ್ನು ಒಂದು ನೆನ್ಪಿಟ್ಕೊಳ್ಳಿ. ಆಲ್ರೆಡಿ ಹೇಳಿದ್ದೀವಿ ಛಂದಸ್ಸಿನ ಪರಿಚಯದಲ್ಲಿ. ಬರಹದಲ್ಲಿ ಒತ್ತಕ್ಷರವಿದ್ದು ಹೇಳುವಾಗ ಆ ಅಕ್ಷರವನ್ನು ತೇಲಿಸಿ ಅಥವಾ ಹಗುರವಾಗಿ ಅಥವಾ ಒತ್ತಿ ನಾವು ಹೇಳೋದಿಲ್ಲ. ಹಾಗೆ ಹೇಳಿದರೆ ಅದನ್ನು ಶಿಥಿಲ ದ್ವಿತ್ವ ಅಂತೇಳಿ ಕರಿತೀವಿ. ಅಂದರೆ ಹಗುರವಾಗಿ ತೇಲಿಸಿ ಹೇಳ್ತೀವಿ, ಒತ್ತಕ್ಷರವನ್ನು ಒತ್ತಿ ಹೇಳೋದಿಲ್ಲ, ಅದರ ಹಿಂದಿನ ಅಕ್ಷರವನ್ನು. ಹಾಗಾಗಿ ಅದನ್ನು ಶಿಥಿಲ ದ್ವಿತ್ವ ಅಂತೇಳಿ ಕರಿತೀವಿ. ಇಲ್ಲೂ ಕೂಡ ಹಾಗೆಯೇ, ಇಲ್ಲಿ ನಾವು ಒತ್ತಿ ಹೇಳ್ತೀವಿ, ಇಲ್ಲಿ ಒತ್ತಿ ಹೇಳೋದಿಲ್ಲ. ಹಾಗಾಗಿ ಶಿಥಿಲ ದ್ವಿತ್ವದ ಹಿಂದಿನ ಅಕ್ಷರ ಗುರು ಆಗುವುದಿಲ್ಲ. ನೋಡಿ, ಇಲ್ಲಿ ಶಿಥಿಲ ದ್ವಿತ್ವ ಇಲ್ಲ, ಇಲ್ಲಿ ಶಿಥಿಲ ದ್ವಿತ್ವ ಇದೆ. ಹಾಗಾಗಿ ಇಲ್ಲಿ ಗುರು ಅಂತ ಗುರುತಿಸಿದ್ದೀವಿ ಅರ್ಕಾವತಿನ ಹಿಂದಿನ ಅಕ್ಷರವನ್ನು. ಆದರೆ ಇಲ್ಲಿ ಅರ್ಕಾವತಿನ ಹಿಂದಿನ ಅಕ್ಷರವನ್ನು ನಾವು ಆ ರೀತಿ ಗುರುತಿಸಿಲ್ಲ. ಅಥವಾ ಒತ್ತಕ್ಷರ ಕೂಡ ಆಗುತ್ತೆ, ಅದೇನು ಸಮಸ್ಯೆ ಇಲ್ಲ. ಶಿಥಿಲ ದ್ವಿತ್ವದ ಹಿಂದಿನ ಅಕ್ಷರ ಗುರು ಆಗುವುದಿಲ್ಲ, ಅದನ್ನು ಲಘು ಎಂದು ಪರಿಗಣಿಸಬೇಕು ಅಂತೇಳಿ ನಾವು ಸಂದರ್ಭಕ್ಕೆ ತಕ್ಕನಾಗಿ ಲಘು ಗುರು ಟ್ಯಾಲಿ ಆಗಲಿಲ್ಲ ಅಂದರೆ ಕೆಲವೊಂದು ಒತ್ತಕ್ಷರ ಅಥವಾ ಅರ್ಕಾವತ್ತಲ್ಲಿ ನಾವೇನಂತ ಪರಿಗಣಿಸ್ಕೊಳ್ಬೇಕಾಗುತ್ತೆ? ಶಿಥಿಲ ದ್ವಿತ್ವ ಅಂತ ಹೇಳಿ ಪರಿಗಣಿಸ್ಕೊಂಡು ಲಘು ಗುರುವನ್ನು ಹಾಕ್ಕೊಳ್ಬೇಕಾಗುತ್ತೆ. ಇದನ್ನೊಂದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಮುಂದೆ ಹೋಗೋಣ ಬನ್ನಿ. ನೆಕ್ಸ್ಟ್ ವಾರ್ಧಕ ಷಟ್ಪದಿ. ವಾರ್ಧಕ ಷಟ್ಪದಿನಲ್ಲೂ ಕೂಡ ಹಾಗೆಯೇ 1 2 4 5ನೇ ಸಾಲುಗಳು ಸಮನಾಗಿದ್ದು 5 ಮಾತ್ರೆಯ 4 ಗಣಗಳಿರ್ತವೆ. 5 ಮಾತ್ರೆಯ 4 ಗಣಗಳಿರ್ತವೆ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಅದೇ ಥರ ಕುಸುಮ ಷಟ್ಪದಿನಲ್ಲಿ 5 ಮಾತ್ರೆಯ 2 ಗಣ ಇರ್ತವೆ. ಆದರೆ ಇಲ್ಲಿ 5 ಮಾತ್ರೆಯ 4 ಗಣಗಳಿರ್ತವೆ ವಾರ್ಧಕ ಷಟ್ಪದಿನಲ್ಲಿ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. 3ನೇ ಮತ್ತು 6ನೇ ಸಾಲುಗಳು ಸಮನಾಗಿದ್ದು 5 ಮಾತ್ರೆಯ 6 ಗಣಗಳಿರ್ತವೆ. 3 ಮತ್ತು 6ನೇ ಸಾಲುಗಳ ಕೊನೆಯ ಅಕ್ಷರವು ಗುರುವಾಗಿರಬೇಕು ಅಂತ ಹೇಳುತ್ತೆ. ನೆಕ್ಸ್ಟು ನೋಡಿ, ಇದು ಪೊಯಮ್ ಇದೆ. ಚೆಲ್ವ ಶಿಶು ಬೀದಿಯೋಳ್ ಬಂದುದೇ ಸಿಗನಾಗಿ ಅಂತ ಹೇಳಿ ಬರ್ತಕ್ಕಂಥದ್ದು. ಲಘು ಗುರುವನ್ನು ಕೂಡ ಹಾಕಿದ್ದೀವಿ, ಗಮನಿಸ್ತಾ ಹೋಗಿ. 7 ಅಂತಕ್ಕಂಥದ್ದು ಅರ್ಧ ವ್ಯಂಜನವನ್ನು ಸೇರಿಸ್ಕೊಂಡು ಒಂದೇ ಗುರುವನ್ನು ಹಾಕ್ತೀವಿ. ಹಾಗೆ ಇಲ್ಲಿ ಗಣವಿನ್ಯಾಸ ಕೂಡ ಇದೆ. 5 ಮಾತ್ರೆಗಳಿಗೆ ಒಂದೊಂದು ಗಣವನ್ನು ವಿಭಾಗ ಮಾಡಿದ್ದೀವಿ. ಒಟ್ಟು 5 4 20. ನೆಕ್ಸ್ಟ್ ಹಾಗೆ ಪೊಯಮ್ ಇದೆ, ಗಮನಿಸ್ತಾ ಹೋಗಿ. ಹೀಗೆ ಲಘು ಗುರುವನ್ನು ಹಾಕಿದ್ದೀವಿ. ಈ ಲಘು ಗುರು ಹಾಕೋದ್ರಲ್ಲಿ ನಿಮ್ಗೆ ಏನಾದರೂ ಸಮಸ್ಯೆ ಇದ್ದರೆ, ಗಣ ವಿಭಾಗ ಮಾಡೋದ್ರಲ್ಲಿ ಏನಾದರೂ ಡೌಟ್ ಇದ್ದರೆ ಅದನ್ನು ಕೇಳಿ ತಿಳ್ಕೊಳ್ಳಿ. ಶಿಥಿಲ ದ್ವಿತ್ವವನ್ನು ನಂದು ನೆನ್ಪಿಟ್ಕೊಳ್ಳಿ, ಆಲ್ರೆಡಿ ಹೇಳಿದ್ದೀವಿ ಇಲ್ಲಿ ಛಂದಸ್ಸಿನ ಪರಿಚಯದಲ್ಲಿ. ಅದನ್ನೊಂದನ್ನು ಗಮನಿಸ್ತಾ ಹೋಗಿ. ಇದು ವಾರ್ಧಕ ಷಟ್ಪದಿಯ ಒಂದು ಗಣವಿನ್ಯಾಸ ಮತ್ತು ಮಾತ್ರೆಗಳ ವಿನ್ಯಾಸದ ಚಿತ್ರಣ. ನೆಕ್ಸ್ಟ್ ಪೂರ್ವಾರ್ಧದಲ್ಲಿ 14 ಗಣ 1 ಗುರು, ಉತ್ತರಾರ್ಧದಲ್ಲಿ 14 ಗಣ 1 ಗುರು, ಒಟ್ಟು 28 ಗಣ ಇರ್ತವೆ. ಏಕೆಂದರೆ ಕೇಳ್ತಾನೆ ಒಟ್ಟು ಗಣಗಳ ಸಂಖ್ಯೆ ಎಷ್ಟು ಬರುತ್ತೆ ಅಂತ. 28 ಗಣಗಳು. ಮಾತ್ರೆಗಳು ಕೂಡ 70 + 2 72, 72 114, ಒಟ್ಟು 28 ಗಣ 2 ಗುರು 114 ಮಾತ್ರೆಗಳು ಬರುತ್ತೆ ಎಲ್ಲಿ? ವಾರ್ಧಕ ಷಟ್ಪದಿನಲ್ಲಿ. ಇದಿಷ್ಟನ್ನು ಕೂಡ ನೆನ್ಪಿಟ್ಕೊಳ್ಳಿ ಚೆನ್ನಾಗಿ. ಇಷ್ಟು ಕೂಡ ನಿಮಗೆ ನೆನ್ಪಿಟ್ಕೊಳ್ಳೋದಕ್ಕೋಸ್ಕರ ಒಂದೇ ಕಡೆ ಅಷ್ಟೂ ಷಟ್ಪದಿಗಳನ್ನು ಏನು ಮಾಡಿದ್ದೀವಿ? ಕೊಟ್ಟಿದ್ದೀವಿ. ಇದನ್ನು ಗಮನಿಸ್ತಾ ಹೋಗಿ. ಇದನ್ನು ಗಮನಿಸ್ತೀರಿ ಟೇಬಲನ್ನು, ಒಟ್ಟಿಗೆ ನಿಮಗೆ ಒಂದೇ ಕಡೆ ಚಿತ್ರಣ ಸಿಗ್ತಾ ಹೋಗುತ್ತೆ. ಶರಷಟ್ಪದಿ ಇಲ್ಲಿ 4 ಮಾತ್ರೆಗಳಿಗೆ ಒಂದೊಂದು ಗಣ ವಿಭಾಗವನ್ನು ಮಾಡ್ತೀವಿ. ಶರಷಟ್ಪದಿನಲ್ಲಿ ಈ ರೀತಿ ಗಣವಿನ್ಯಾಸ ಲಘು ಗುರು ಲಘು ಬರಬಾರ್ದು. ಕುಸುಮ ಷಟ್ಪದಿ 5 ಮಾತ್ರೆಗಳಿಗೆ ಗಣ ವಿಭಾಗ ಮಾಡ್ತಾ ಹೋಗ್ತೀವಿ, ಅಂದರೆ 2 ಗಣ ಬರುತ್ತೆ. ಭೋಗ ಷಟ್ಪದಿ 3 ಮಾತ್ರೆಗಳಿಗೆ ಗಣ ವಿಭಾಗವನ್ನು ಮಾಡ್ತೀವಿ. ನೋಡಿ 4 5 ನೆಕ್ಸ್ಟ್ 3 ಶಕು ಬೋಬಾ ಪವ ಅಂತ ಆರ್ಡರ್ ಆಗಿನೇ ನೆನ್ಪಿಟ್ಕೊಳ್ಬೇಕಾಗತ್ತೆ ನೀವು. ಭಾಮಿನಿ ಷಟ್ಪದಿ ಆಲ್ರೆಡಿ ಹೇಳಿದೆ ಡ್ಯಾನ್ಸ್ ಮಾಡುತ್ತೆ ಅಂತೇಳಿ, 3 4 3 4 ಸ್ಟೆಪ್ ಹಾಕ್ಕೊಂಡು ಡ್ಯಾನ್ಸ್ ಮಾಡುತ್ತೆ ಅಂತ. ಪರಿವರ್ಧಿನಿ 4 ಮಾತ್ರೆಗಳಿಗೆ ಗಣ ವಿಭಾಗವನ್ನು ಮಾಡ್ತೀವಿ.
ಷಟ್ಪದಿನಲ್ಲೂ 4 ಮಾತ್ರೆಗಳಿಗೆ ಗಣ ವಿಭಾಗ ಮಾಡ್ತೀವಿ, ಆದರೆ ಗಣಗಳ ಸಂಖ್ಯೆ 2 ಬರುತ್ತೆ. ಪರಿವರ್ಧಿನಿ ಷಟ್ಪದಿನಲ್ಲಿ ಅದೇ 4 ಮಾತ್ರೆಗಳಿಗೆ ಗಣ ವಿಭಾಗ ಮಾಡ್ತೀವಿ, ಆದರೆ 4 ಗಣಗಳು ಬರ್ತಾ ಹೋಗುತ್ತೆ, ಅಂದರೆ ಒಂದೊಂದು ಲೈನಲ್ಲಿ. ಇದನ್ನು ಗಮನಿಸ್ಕೊಳ್ಳಿ. ವಾರ್ಧಕ ಷಟ್ಪದಿ ಇಲ್ಲೂ ಕೂಡ ಸೇಮ್ ಅದೇ ಲಕ್ಷಣಗಳು ಬರುತ್ತೆ. ಬೇಕಾದರೆ ಪಾಸ್ ಮಾಡಿ ನೋಡ್ಕೊಳ್ತಾ ಹೋಗಿ, ವ್ಯತ್ಯಾಸವನ್ನು ಗಮನಿಸ್ತಾ ಹೋಗಿ. ನಿಮಗೆ ಕನ್ಫ್ಯೂಸ್ ಆಗೋದು ಬೇಡ ಅಂತ ಎಲ್ಲವನ್ನು ಒಂದೇ ಕಡೆ ಕೂಡ ಪ್ರಯತ್ನ ಮಾಡಿದ್ದೀನಿ. ಇಲ್ಲಿ 5 ಮಾತ್ರೆಗಳಿಗೆ ಒಂದೊಂದು ಗಣ ವಿಭಾಗವನ್ನು ಮಾಡ್ತಾ ಹೋಗ್ತೀವಿ. ಇಲ್ಲಿ ಕುಸುಮ ಷಟ್ಪದಿಯಲ್ಲೂ 5 ಮಾತ್ರೆಗಳಿಗೆ, ಆದರೆ ಕುಸುಮ ಷಟ್ಪದಿನಲ್ಲಿ 2 ಗಣ ಬರುತ್ತೆ 5 ಮಾತ್ರೆದು. ವಾರ್ಧಕ ಷಟ್ಪದಿನಲ್ಲಿ 5 ಮಾತ್ರೆಯ 4 ಗಣಗಳು ಬರುತ್ತೆ ಒಂದೊಂದು ಲೈನಲ್ಲಿ, ಅಂದರೆ 1 ಮತ್ತು 2ನೇ ಸಾಲುಗಳಲ್ಲಿ. ಇಲ್ಲೂ ಕೂಡ 3ನೇ ಸಾಲಲ್ಲಿ 3 ಗಣ ಬರುತ್ತೆ, ಇಲ್ಲಿ 5 ಗಣಗಳು ಬರುತ್ತೆ, 6 ಗಣಗಳು ಬರುತ್ತೆ. ಇದನ್ನು ಗಮನಿಸ್ತಾ ಹೋಗಿ. ಒಟ್ಟು ಮಾತ್ರೆಗಳ ಸಂಖ್ಯೆನೂ ಕೂಡ ನೆನ್ಪಿಟ್ಕೊಳ್ಳಿ. ಅತ್ಯಂತ ಚಿಕ್ಕ ಷಟ್ಪದಿ ಯಾವುದು ಅಂತಂದರೆ ಷಟ್ಪದಿ, ಕೇವಲ 60 ಮಾತ್ರೆಗಳು ಬರುತ್ತೆ, 14 ಗಣಗಳು ಬರುತ್ತೆ. ಕುಸುಮ ಷಟ್ಪದಿ 74, ಭೋಗ ಷಟ್ಪದಿ 88, ನೆಕ್ಸ್ಟು ಭಾಮಿನಿ ಷಟ್ಪದಿ 102, ಪರಿವರ್ಧಿನಿ ಷಟ್ಪದಿ 116, ವಾರ್ಧಕ ಷಟ್ಪದಿ 144. ನೋಡಿ, ಹೀಗೆ ರೈಸ್ ಆಗ್ತಾ ಹೋಗುತ್ತೆ. ಹೀಗಾಗಿ ಇವನ್ನ ಆರ್ಡ್ರಾಗಿ ಬರೀರಿ ಅಂತಲೂ ಕೂಡ ಹೇಳ್ಬೋದು. ಮಾತ್ರೆಗಳ ಮತ್ತು ಗಣಗಳ ಆಧಾರದ ಮೇಲೆ ಏರಿಕೆ ಕ್ರಮದಲ್ಲಿ ಬರೀರಿ ಅಂತಲೂ ಕೂಡ ಕೇಳ್ಬೋದು, ಸಾಧ್ಯತೆಗಳಿರುತ್ತೆ. ಅದಕ್ಕಾಗಿ ಶಕುಬೋಬಾಪವ ಅಂತಕ್ಕಂಥ ಒಂದು ಶಾರ್ಟ್ಕಟ್ಟನ್ನು ನೆನ್ಪಿಟ್ಕೊಳ್ಳಿ. ಏನೂ ಇದರಲ್ಲಿ ಡೌಟ್ ಇಲ್ಲ, ಎಲ್ಲ ಒಂದೇ ಕಡೆ ಗಮನಿಸ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಗಣಗಳನ್ನ ನೆನ್ಪಿಟ್ಕೊಂಡಿದ್ದೆ ಆದರೆ ನೀವು ಮಾತ್ರೆಗಳನ್ನು ಮತ್ತೊಂದನ್ನು ಗುರುತಿಸೋದು ನಿಮಗೆ ತುಂಬ ಈಸಿ ಆಗುತ್ತೆ. ಹಾಗಾಗಿ ಇಲ್ಲಿ ಓನ್ಲಿ ಪೂರ್ವಾರ್ಧವನ್ನು ಮಾತ್ರ ಕೊಟ್ಟಿದ್ದೀವಿ, ಉತ್ತರಾರ್ಧವನ್ನು ಕೂಡ ಇದು ಇದೆ ಅಂತೇಳಿ ನೀವು ಭಾವಿಸ್ಬೇಕಾಗತ್ತೆ. ಹಾಗಾಗಿ ಇದು ಟೇಬಲನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಒಂದು ಕಡೆ ಬರೆದಿಟ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. ಇದುವರೆಗೂ ಕೂಡ ಷಟ್ಪದಿಯ ಮೇಲೆ ಏನೆಲ್ಲ ಪ್ರಶ್ನೆಗಳನ್ನ ಎಕ್ಸಾಮಲ್ಲಿ ಕೇಳಿದ್ದಾನೆ ಅಂದರೆ, ಇಲ್ಲಿ ಛಂದಸ್ಸಿಂದು ಒಂದು ಪ್ರಶ್ನೆ ಕೇಳಬೇಕಾಯಿತು, ಬಿಟ್ಟೋಗಿತ್ತು ಛಂದಸ್ಸಿನ ಪರಿಚಯದಲ್ಲಿ. ಇದನ್ನೊಂದನ್ನು ನೆನ್ಪಿಟ್ಕೊಳ್ಳಿ. ಸಾಕಷ್ಟು ಪರೀಕ್ಷೆನಲ್ಲೂ ಕೇಳಿದ್ದಾನೆ. ಮೊನ್ನೆ 2024ರಲ್ಲಿ ನಡೆದಂಥ TET ಪರೀಕ್ಷೆನಲ್ಲೂ ಕೂಡ ಏನು ಮಾಡಿದ್ದಾರೆ ಕೇಳಿದ್ದಾರೆ. ಛಂದಸ್ಸಿನ 3 ಮುಖ್ಯ ಅಂಗಗಳು ಯಾವ್ಯಾವು ಅಂತ ಕೇಳಿದ್ದಾರೆ. ಗತಿ, ವರ್ಣನೆ, ಲಯ ಅಂತೇಳಿ. ಅಲಂಕಾರ, ವರ್ಣನೆ, ಗತಿ. ರಾಗ, ತಾಳ, ಲಯ ಅಂತೇಳಿ. ಲಯ, ಯತಿ, ಪ್ರಾಸ. ಆಲ್ರೆಡಿ ಛಂದಸ್ಸಿನ ಪರಿಚಯದಲ್ಲಿ ಹೇಳಿದ್ದೀವಿ. ಪ್ರಾಸ, ಯತಿ, ಲಯ ಇವೆಲ್ಲ ಏನಾಗ್ತವೆ ಛಂದಸ್ಸಿನ 3 ಮುಖ್ಯ ಅಂಗಗಳು, ಲಯ, ಯತಿ, ಪ್ರಾಸ ಅಂತೇಳಿ. ಷಟ್ಪದಿಯಲ್ಲಿ ಎಷ್ಟು ವಿಧ ನಿಮಗೆ ಚೆನ್ನಾಗಿ ಗೊತ್ತೇ ಇದೆ, 6 ವಿಧ ಅಂತೇಳಿ. ಹಾಗಾಗಿ ಷಟ್ಪದಿಯ ಬ್ರಹ್ಮ ಎಂದು ಯಾರನ್ನು ಕರೀತಾರೆ ಆಲ್ರೆಡಿ ಗೊತ್ತು ನಿಮಗೆ. ರಾಘವಾಂಕನನ ಷಟ್ಪದಿಯ ಬ್ರಹ್ಮ ಅಂತೇಳಿ ಕರೀತಾರೆ. 1, 2, 4, 5ನೇ ಸಾಲು ಒಂದಕ್ಕೊಂದು ಸಮನಾಗಿದ್ದು 3, 4 ಮಾತ್ರೆಯ 4 ಗಣಗಳು. 3 ಮತ್ತು 6ನೇ ಸಾಲು ಒಂದೇ ಆಗಿದ್ದು 3, 4 ಮಾತ್ರೆಯ 6 ಗಣ, ಮೇಲೊಂದು ಗುರುವಿನಿಂದ ಕೂಡಿರುವ ಪದ್ಯ ಅಂತೇಳಿ ಏನು ಮಾಡಿದ್ದಾರೆ, ಇಡೀ ಒಂದು ಛಂದಸ್ಸಿನ ಡೆಫಿನೇಷನ್ನೇ ಕೇಳಿಬಿಟ್ಟಿದ್ದಾರೆ. ಇಲ್ಲಿ ನೋಡಿ, 3, 4 ಮಾತ್ರೆಗಳು ಅಂದರೆ ಆಲ್ರೆಡಿ ಹೇಳಿದ್ದೀನಿ ಡ್ಯಾನ್ಸ್ ಮಾಡ್ತಾರೆ ಅಂತ. ಯಾರೋ ಭಾಮಿನಿ. ಹಾಗಾಗಿ ಇದು ಭಾಮಿನಿ ಷಟ್ಪದಿ ಆಗುತ್ತೆ. ಈ ರೀತಿ ನೀವು ನೆನ್ಪಿಟ್ಕೊಂಡಿದ್ದೇ ಆದರೆ ಚೆನ್ನಾಗಿ ನೆನ್ಪಿಟ್ಕೊಳ್ಬೋದು ಅಂತ ಹೇಳ್ತಾ, 3, 4 ಮಾತ್ರೆಗಳ ಆಧಾರದ ಮೇಲೆ ಗಣ ವಿಭಾಗ ಮಾಡೋದೇ ಭಾಮಿನಿ ಷಟ್ಪದಿ. ಈ ರೀತಿ ಒಂದೊಂದು ಅಲ್ಲೊಂದು ನೆನ್ಪಿಟ್ಕೊಳ್ಳಿ. ಬ್ಲೈಂಡ್ ಮೆಥಡಲ್ಲಿ ನಿಮಗೆ ಶಾರ್ಟ್ಕಟ್ಟಲ್ಲಿ ಅಥವಾ ಯಾವುದಾದ್ರು ಒಂದು ಐಡಿಯಾದಲ್ಲಿ ನೆನಪಿರುತ್ತೆ ನಿಮಗೆ. ನೆಕ್ಸ್ಟು ಭಾಮಿನಿ ಷಟ್ಪದಿಯ ಕಿರಿಯ ಸಾಲುಗಳ ರಚನೆ ಹೀಗೆ ಅಂತೇಳಿ. ಭಾಮಿನಿ ಷಟ್ಪದಿಯ ಕಿರು ಆಲ್ರೆಡಿ ಹೇಳಿದ್ದೀವಿ. ಭಾಮಿನಿ ಷಟ್ಪದಿ ಅಂತ ಇದ್ದಾಗೇನು 3, 4 ಮಾತ್ರೆಯ ಗಣಗಳಿರಬೇಕು ಅಂತೇಳಿ. ನೋಡಿ, ಈ ರೀತಿ ಕೇಳ್ತಾನೆ. 3 ಮಾತ್ರೆನಾ, 3, 4, 3, 4ನ, 4, 3, 4, 3ನ, 3, 5, 3, 5 ಅಂತೇಳಿ. ಇಲ್ಲಿ 3, 4 ಮಾತ್ರೆಗಳ ಆಧಾರದ ಮೇಲೆ ಗಣ ವಿಭಾಗ ಮಾಡ್ತೀವಿ. ಭಾಮಿನಿ ಷಟ್ಪದಿಯ ಕಿರಿಯ ಸಾಲುಗಳದ್ದು. ವಾರ್ಧಕ ಷಟ್ಪದಿಯ ಲಕ್ಷಣವಿದು. ವಾರ್ಧಕ ಷಟ್ಪದಿಯನ್ನು ಪಂಚಮಾತ್ರಾ ಗಣ ಅಂತ ಕರಿತೀವಿ. ಆಲ್ರೆಡಿ ಪಂಚಮಾತ್ರಾ ಗಣ ಯಾವುದು ಅಂತ ಪ್ರಶ್ನೆ ಮಾಡಿದ್ದಾರೆ, ಅದಕ್ಕೆ ಇದನ್ನು ಸ್ವಲ್ಪ ಹೈಲೈಟಾಗಿ ಹೇಳಿದ್ದೀನಿ. ವಾರ್ಧಕ ಷಟ್ಪದಿಯ ಲಕ್ಷಣ ಆಲ್ರೆಡಿ ಹೇಳಿದ್ದೀವಿ. ವಾರ್ಧಕ ಷಟ್ಪದಿ ಅಂದರೆ ಅತ್ಯಂತ ಇದು ದೊಡ್ಡ ಗಣ ಆಗಿರುತ್ತೆ. 5 ಮಾತ್ರೆಗಳಿಗೆ ಒಂದೊಂದು ಗಣ ವಿಭಾಗವನ್ನು ಮಾಡ್ತಾ ಹೋಗ್ತೀವಿ. ಈ ರೀತಿ ಪ್ರಶ್ನೆ ಕೇಳ್ತಾನೆ. ವಾರ್ಧಕ ಷಟ್ಪದಿಯ ಲಕ್ಷಣ ಅಂದರೆ 5 ಮಾತ್ರೆಗಳಿಗೆ ಒಂದೊಂದು ಗಣವನ್ನು ವಿಭಾಗ ಮಾಡ್ತಾ ಹೋಗ್ತೀವಿ. ಇದಿಷ್ಟು ಕೂಡ ಹಿಂದೆ ಕೇಳಿರೋಂಥ ಪ್ರಶ್ನೆಗಳು. ಮುಂದೆ ಇನ್ನೂ ಒಂದಷ್ಟು ಪ್ರಶ್ನೆಗಳಿದ್ದಾವೆ. ಭಾಮಿನಿ ಷಟ್ಪದಿಯ ವಿನ್ಯಾಸ ಹೀಗಿರುತ್ತೆ ಅಂತೇಳಿ ಕೇಳಿದ್ದಾರೆ. ಅಂದರೆ ಅಂಶಗಣಾನ್ವಿತ 3, 4 ವಿನ್ಯಾಸದ ಗಣಗಳಿರ್ತವೆ. 4 ಮಾತ್ರೆಯ ಗಣ ವಿನ್ಯಾಸ. ಕಿರಿಯ ಪದದಲ್ಲಿ 10 ಮಾತ್ರೆಗಳಿರ್ತವೆ ಅಂತ ಕೇಳಿರ್ತಾರೆ. 3, 4 ಗಣಗಳ ವಿನ್ಯಾಸ ಭಾಮಿನಿ ಷಟ್ಪದಿಯ ವಿನ್ಯಾಸ. ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಶರಷಟ್ಪದಿ ಅಂತ ಇದ್ದಾಗೇ ಇಲ್ಲಿ ಮೊದಲನೇ ಸಾಲಿನಲ್ಲಿ 8 ಮಾತ್ರೆಗಳು ಆಲ್ರೆಡಿ ಹೇಳಿದ್ದೀವಿ. ಶರಷಟ್ಪದಿ ಅನ್ನೋದು ಅತ್ಯಂತ ಚಿಕ್ಕ ಷಟ್ಪದಿ. ಇಲ್ಲಿ 4 ಮಾತ್ರೆಯ 2 ಗಣಗಳಿರ್ತವೆ ಅಂತೇಳಿ. ಇದು 3ನೇ ಸಾಲಿಂದು 14. ಇಲ್ಲಿ 8 ಮಾತ್ರೆ, 14 ಮಾತ್ರೆ, 14 ಬಂದು 3ನೇ ಸಾಲಿಂದು ಮಾತ್ರೆಗಳಾಗಿರುತ್ತೆ. ಕುಸುಮ ಷಟ್ಪದಿನೂ ಕೂಡ ಕಲರ್ ನೋಡಿ, ಕಲರ್ ಮ್ಯಾಚ್ ಮಾಡಿದ್ದೀವಿ. ಇಲ್ಲೂ ಕೂಡ 10 ಮತ್ತು 17 ಮಾತ್ರೆಗಳು ಬರುತ್ತೆ. ಭೋಗ ಷಟ್ಪದಿನಲ್ಲಿ 12 ಮತ್ತು 20 ಅಂದರೆ 1, 2ನೇ ಸಾಲಿಂದು ಮತ್ತು 3ನೇ ಸಾಲಿಂದು ಕೊಟ್ಟಿದ್ದಾರೆ. ಇಲ್ಲಿ ಭಾಮಿನಿ ಷಟ್ಪದಿ 14 ಮತ್ತು 23 ಅಂದರೆ 1 ಅಥವಾ 2ನೇ ಸಾಲಿನಲ್ಲಿ ಇಷ್ಟಿರ್ತವೆ, 3ನೇ ಸಾಲಿನಲ್ಲಿ ಇಷ್ಟಿರುತ್ತೆ ಅಂತೇಳಿ. ಇದನ್ನು ಕೂಡ ಕೇಳಿರೋದ್ರಿಂದ ಇದನ್ನು ಮ್ಯಾಚ್ ಮಾಡೋದಕ್ಕೆ ನೀವು ಚೆನ್ನಾಗಿ ನೋಡ್ಕೊಳ್ಬೇಕಾಗತ್ತೆ.
ನೆಕ್ಸ್ಟ್ ಮೊದಲು ಅಂಶಗಣಾನ್ವಿತ ಗಣಾತ್ಮಕವಾಗಿದ್ದು ಬಳಿಕ ಮಾತ್ರ ಗಣಾತ್ಮಕವಾದ ಛಂದಸ್ಸು ಯಾವುದು ಅಂತ ಕೇಳಿದರೆ ಷಟ್ಪದಿ. ಮೊದಲು ಇದು ಅಂಶಗಣ ಆಗಿತ್ತು, ನಂತರ ಇದನ್ನು ಮಾತ್ರ ಗಣವನ್ನಾಗಿ ಬದಲಾವಣೆಯನ್ನು ಮಾಡಿಕೊಂಡ್ರು. ಅದು ಯಾವುದು ಅಂತಂದರೆ ಷಟ್ಪದಿ. ಅರಸುಗಳಿಗಿದು ವೀರ ದ್ವಿಜರಿಗೆ ಪದ್ಯ ಭಾಗವು ಈ ಛಂದಸ್ಸಿಗೆ ಉದಾಹರಣೆ ಅಂತೇಳಿ ಕೇಳಿದ್ದಾರೆ. ಅಂದರೆ ಇದಕ್ಕೆ ನಾವು ಲಘುಗುರುವನ್ನು ಹಾಕಬೇಕಾಗತ್ತೆ. ಲಘುಗುರುವನ್ನು ಹಾಕಿ ಗಣವಿಭಾಗ ಮಾಡಿದ್ರೆ ಇದು ಒಂದೇ ಲೈನನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದು ಭಾಮಿನಿ ಷಟ್ಪದಿಯ ಉದಾಹರಣೆಯಾಗಿದೆ. ಭೋಗ ಷಟ್ಪದಿ ಬರುತ್ತಾ, ವಾರ್ಧಕನ ಉದ್ದಂಡನ ಅಂತೇಳಿ ಕರೀತಿದ್ದಾರೆ. ಹಾಗಾಗಿ ಲಘುಗುರು ಹಾಕಿ ನಾವು ಗುರುತಿಸ್ಕೊಂಡಿದ್ದೆ ಆದರೆ ನಮಗೆ ಅದರದ್ದು ಯಾವ ಷಟ್ಪದಿ ಅಂತ ಗುರುತಿಸ್ಬೋದು. ನೆಕ್ಸ್ಟು ಮಂದರ ದರಗಣ ಮಂದಿರೆ ಕದೆಯೋಳ್ ಕುಂದದೆ ನೆಲಸುಗೆ ಮದನ ಹರಂ ಅಂತಕ್ಕಂಥದ್ದನ್ನು ಯಾರು ಹೇಳಿದರು ಅಂತೇಳಿ ಕೇಳಿದರೆ ನಾಗವರ್ಮ ಹೇಳುವ ಮೂಲ ಷಟ್ಪದಿಯ ಲಕ್ಷಣ ಇದು. ನಾಗವರ್ಮ ಹೇಳ್ತಾರೆ. ನಾಗವರ್ಮ ಅನ್ನೋರೇ ಈ ಎಲ್ಲ ಛಂದಸ್ಸಿಗೆ ಒಂದು ಮೂಲ ಇವರಾಗಿರೋದ್ರಿಂದ ಒಂದನೇ ನಾಗವರ್ಮ ಅವರು ಹೇಳೋ ರೀತಿಯಲ್ಲಿ ಇದು ಷಟ್ಪದಿಯ ಲಕ್ಷಣ ಆಗಿದೆ ಅಂತೇಳಿ ಯಾರು ಹೇಳಿದ್ದು ಅಂತ ಕೇಳ್ತಾರೆ. ಹಾಗಾಗಿ ನಾಗವರ್ಮ ಹೇಳುವ ಮೂಲ ಷಟ್ಪದಿಯ ಲಕ್ಷಣ ಅಥವಾ ಸಾಂಗತ್ಯದ ಲಕ್ಷಣನ, ಕಂದಪದ್ಯದ ಲಕ್ಷಣನ, ಗೀತಿಕೆಯ ಲಕ್ಷಣನ ಅಂತ ಕೇಳ್ತಾರೆ. ಅದು ಷಟ್ಪದಿಯ ಲಕ್ಷಣ ಆಗಿರುತ್ತೆ. ಇದನ್ನೊಂದನ್ನು ಕೂಡ ಪ್ರಶ್ನೆ ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ಇಂಗ್ಲೀಷಿನ ಸಾನೆಟ್ಗೆ ಕನ್ನಡದಲ್ಲಿ ಪರ್ಯಾಯವಾಗಿ ಬಳಕೆಯಾಗಿರುವ ಚಂದರೂಪ ಯಾವುದು ಅಂದರೆ ಅಷ್ಟಷಟ್ಪದಿ ಅಂತೇಳಿ ಬರುತ್ತೆ. ಇದನ್ನೊಂದನ್ನು ನೆನ್ಪಿಟ್ಕೊಳ್ಳಿ. ಇದಕ್ಕೆ ಸಪ್ರೇಟ್ ಅಷ್ಟಷಟ್ಪದಿಯ ಬಗ್ಗೆ ಮತ್ತೊಂದು ಕ್ಲಾಸಲ್ಲಿ ವಿಚಾರ ಮಾಡ್ತಾ ಹೋಗೋಣ. ಇದನ್ನೊಂದೊಂದು ಷಟ್ಪದಿಯನ್ನು ಇದು ಬಂದಿದ್ದಕ್ಕೋಸ್ಕರ ಇಲ್ಲಿ ಹೇಳಿದ್ದೀನಿ. ನೆಕ್ಸ್ಟು ಷಟ್ಪದಿ ಸಾಹಿತ್ಯದ ಮೇಲೆ ಕೇಳಲಾದ ಪ್ರಶ್ನೆ. ಇದುವರೆಗೂ ಕೂಡ ಕೇವಲ ಷಟ್ಪದಿಗಳ ಮೇಲೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು ಅಂತಕ್ಕಂಥದ್ದು ಇದುವರೆಗೆ ನಾವು ಷಟ್ಪದಿ ಅಭ್ಯಾಸ ಮಾಡಿದ್ವಲ್ಲ ಅದು. ಈ ಷಟ್ಪದಿ ಸಾಹಿತ್ಯದ ಮೇಲೆ ಏನೆಲ್ಲ ಕೇಳಿದ್ದಾರೆ ನೋಡಿ. ಭಾಮಿನಿ ಷಟ್ಪದಿಯ ಮೊದಲ ಕನ್ನಡ ಗ್ರಂಥ, ಸಾಹಿತ್ಯವನ್ನು ಮತ್ತು ಗ್ರಂಥಗಳನ್ನ ರಚನೆ ಮಾಡಿದಂಥ ಕರ್ತೃಗಳನ್ನೂ ಕೂಡ ನೆನಪಿಟ್ಕೊಳ್ಬೇಕಾಗತ್ತೆ. ಭಾಮಿನಿ ಷಟ್ಪದಿಯ ಮೊದಲ ಕನ್ನಡ ಗ್ರಂಥ ಯಾವುದು ಅಂದರೆ ಬಸವ ಪುರಾಣ ಅಂತಕ್ಕಂಥದ್ದು ಮೊಟ್ಟ ಮೊದಲ ಕನ್ನಡ ಗ್ರಂಥ, ಸಂಸ್ಕೃತ ಗ್ರಂಥ ಅಲ್ಲ, ಕನ್ನಡ ಗ್ರಂಥ. ಅದು ಬಸವ ಪುರಾಣ ಆಗಿದೆ. ಲಕ್ಷ್ಮೀಶನ ಜೈಮಿನಿ ಭಾರತವು ಈ ಷಟ್ಪದಿಯಲ್ಲಿ ರಚನಿತವಾಗಿದೆ ಅಂತೇಳಿ ಕೇಳಿದರೆ ಅದು ವಾರ್ಧಕ ಷಟ್ಪದಿಯ ಮೇಲೆ ರಚನೆಯಾಗಿದೆ. ಹಾಗಾಗಿ ಪರಿವರ್ಧಿನಿ ಷಟ್ಪದಿ ಎಷ್ಟು ಮಾತ್ರೆ ಎಷ್ಟು ಗಣ, ಭೋಗ ಎಷ್ಟು, ಭಾಮಿನಿ ಎಷ್ಟು, ವಾರ್ಧಕ ಏನು, ಎಷ್ಟೆಷ್ಟು ಮಾತ್ರೆಗಳಿಗೆ ಗಣ ವಿಭಾಗ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಲಕ್ಷ್ಮೀಶನ ಜೈಮಿನಿ ಭಾರತ ವಾರ್ಧಕ ಷಟ್ಪದಿಯಲ್ಲಿ ರಚನೆಯಾಗಿದೆ. ರಾಘವಾಂಕನ ವೀರೇಶ ಚರಿತೆ ಯಾವ ಷಟ್ಪದಿಯಲ್ಲಿ ರಚನೆಯಾಗಿದೆ ಆಲ್ರೆಡಿ ಹೇಳಿದ್ವಿ, ಇದು ಉದ್ದಂಡ ಷಟ್ಪದಿ ಅಂತೇಳಿ. ಉದ್ದಂಡ ಷಟ್ಪದಿಯಲ್ಲಿ ರಚನೆಯಾಗಿರ್ತಕ್ಕಂಥ ಏಕೈಕ ಕೃತಿ ಯಾವುದು ಅಂದರೆ ರಾಘವಾಂಕನ ವೀರೇಶ ಚರಿತೆ. ಮಹಾಛಂದಸ್ಸಿನ ಈ ಮೂಲ ಛಂದಸ್ಸು ಯಾವುದು ಅಂತ ಕೇಳಿ ಕರೆದಿದ್ದಾರೆ. ರಗಳೆ ಅಂತೇಳಿ ಮಹಾಛಂದಸ್ಸು ಅಂತಕ್ಕಂಥದ್ದು ಬರುತ್ತೆ ಅಷ್ಟಷಟ್ಪದಿ ಅಂತ, ಅಲ್ಲಿ ನೋಡ್ತಾ ಹೋಗೋಣ. ಇದು ರಗಳೆಯ ಮೂಲ ಛಂದಸ್ಸಾಗಿದೆ. ರಾಮಾಯಣ ದರ್ಶನಂ ಕೃತಿಯು ಈ ಛಂದಸ್ಸಿನಲ್ಲಿದೆ ಅಂತ ಕೇಳಿದ್ದಾರೆ. ಶ್ರೀ ರಾಮಾಯಣ ದರ್ಶನಂ ಶ್ರೀ ಕುವೆಂಪುರವರು ಬರೆದಿರ್ತಕ್ಕಂಥ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಕೃತಿ. ಇದು ಮಹಾಛಂದಸ್ಸಿನಲ್ಲಿದೆ. ಈ ಮಹಾಛಂದಸ್ಸು ಅಂದರೆ ಏನು ಅಂತ ನಾವು ಇಲ್ಲಿ ಹೇಳಿಲ್ಲ, ಆಲ್ರೆಡಿ ಅದನ್ನು ಸಪ್ರೇಟ್ ಕ್ಲಾಸಲ್ಲಿ ನೋಡೋಣ. ಇವಾಗ ಸದ್ಯಕ್ಕೆ ಈ ಛಂದಸ್ಸಿನ ಬಗ್ಗೆ ಕೇಳಿರೋದ್ರಿಂದ ಈ ಪ್ರಶ್ನೆಯನ್ನು ಕೂಡ ನೀವು ತಿಳ್ಕೊಂಡಿರಿ. ವಾರ್ಧಕ ಷಟ್ಪದಿಯ ಕಾವ್ಯ ಲಕ್ಷಣ, ಕಾವ್ಯ ಯಾವುದು, ವಾರ್ಧಕ ಷಟ್ಪದಿಯ ಕಾವ್ಯ ಯಾವುದು ಅಂತ ಕೇಳಿದರೆ ಯಶೋಧರ ಚರಿತೆ, ಗಿರಿಜಾ ಕಲ್ಯಾಣ, ಹರಿಶ್ಚಂದ್ರ ಕಾವ್ಯ, ಪ್ರಭುಲಿಂಗ ಲೀಲೆ. ಹರಿಶ್ಚಂದ್ರ ಕಾವ್ಯ ಅಂತಕ್ಕಂಥದ್ದು ವಾರ್ಧಕ ಷಟ್ಪದಿಯಲ್ಲಿ ರಚನೆಯಾಗಿರ್ತಕ್ಕಂಥ ಕಾವ್ಯ ಆಗಿದೆ. ಷಟ್ಪದಿಯಲ್ಲಿ ಮೊದಲು ಕಾವ್ಯ ಬರೆದವರು ಯಾರು ಅಂದರೆ ರಾಘವಾಂಕ. ಅದಕ್ಕೋಸ್ಕರನೇ ಅವರನ್ನು ಏನಂತ ಕರೆದಿದ್ದೀವಿ, ಷಟ್ಪದಿಯ ಬ್ರಹ್ಮ ಅಂತೇಳಿ ಕರೆದಿದ್ದೀವಿ. ರಾಘವಾಂಕ ಯಾವ ಸಾಹಿತ್ಯ ಪ್ರಕಾರದ ಕವಿ ಅಂತಂದರೆ ಅವರು ರಗಳೆನ, ತ್ರಿಪದಿನ, ಸಾಂಗತ್ಯನ, ಷಟ್ಪದಿನ ಅಂತ ಕೇಳಿದ್ದಾರೆ. ಷಟ್ಪದಿ ಸಾಹಿತ್ಯ ಪ್ರಕಾರದ ಕವಿಯಾಗಿದ್ದಾರೆ ರಾಘವಾಂಕ, ಅದಕ್ಕೆ ಅವರು ಷಟ್ಪದಿಯ ಬ್ರಹ್ಮ. ನೆಕ್ಸ್ಟು ಕುಮಾರವ್ಯಾಸ ಭಾರತದ ಛಂದಸ್ಸು ಯಾವುದು ಅಂತ ಕೇಳಿದರೆ ಭಾಮಿನಿ ಷಟ್ಪದಿ. ಕುಮಾರವ್ಯಾಸರ ಕರ್ನಾಟಕ ಭಾರತ ಕಥಾಮಂಜರಿ ಇದೆಯಲ್ಲ, ಅದು ಬರೆದಿರ್ತಕ್ಕಂಥದ್ದು ಭಾಮಿನಿ ಷಟ್ಪದಿಯಲ್ಲಿ. ಭಾಮಿನಿ ಷಟ್ಪದಿ ಎಷ್ಟೆಷ್ಟು ಮಾತ್ರೆಗಳಿಗೆ ಗಣ ವಿಭಾಗ ಮಾಡ್ತೀವಿ, 3-4 ಮಾತ್ರೆಗಳಿಗೆ ಗಣ ವಿಭಾಗ ಮಾಡ್ತೀವಿ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇವು ವಾರ್ಧಕ ಷಟ್ಪದಿಯ ಕಾವ್ಯಗಳು ಅಂತೇಳಿ ಕರೆದಿದ್ದಾರೆ. ವೀರೇಶ ಚರಿತೆ ಆಲ್ರೆಡಿ ನಿಮಗೆ ಗೊತ್ತಿದೆ, ಅದು ಉದ್ದಂಡ ಷಟ್ಪದಿ. ಕುಮುದೇಂದು ರಾಮಾಯಣ, ಜೈಮಿನಿ ಭಾರತ, ಹರಿಶ್ಚಂದ್ರ ಕಾವ್ಯ ಪ್ಲಸ್ ಸಿದ್ದರಾಮ ಚರಿತೆ. ಇದನ್ನು ಆಲ್ರೆಡಿ ಆಪ್ಷನ್ ಎರಡೆರಡು ಕೇಳಿರ್ತಾರೆ, ಎ ಮತ್ತು ಬಿ, ಎ ಮತ್ತು ಸಿ, ಬಿ ಮತ್ತು ಸಿ, ಸಿ ಮತ್ತು ಡಿ ಅಂತ ಕೇಳ್ತಾರಲ್ಲ, ಆ ರೀತಿ ಆಪ್ಷನ್ ಇರ್ತವೆ. ಬಟ್ ನಾನು ಇಲ್ಲಿ ಎರಡನ್ನೂ ಕೂಡ ಹೈಲೈಟ್ ಮಾಡಿ ಒಂದೇ ಕಡೆ ನಿಮಗೆ ಸಿಗಲಿ ಅಂತ ಹೇಳಿ ಕೊಟ್ಟಿದ್ದೀನಿ, ಆಪ್ಷನ್ ಎಕ್ಸ್ಟ್ರಾ ಕೊಟ್ಟಿಲ್ಲ ನಿಮಗೆ. ಜೈಮಿನಿ ಭಾರತ ಅನ್ನೋದು ವಾರ್ಧಕ ಷಟ್ಪದಿ, ಹರಿಶ್ಚಂದ್ರ ಕಾವ್ಯ ವಾರ್ಧಕ ಷಟ್ಪದಿ, ಸಿದ್ದರಾಮ ಚರಿತೆ ಅಂತಕ್ಕಂಥದ್ದು ವಾರ್ಧಕ ಷಟ್ಪದಿಯಲ್ಲಾಗಿರ್ತಕ್ಕಂಥ ರಚನೆಯಾಗಿರ್ತಕ್ಕಂಥ ಕಾವ್ಯಗಳು. ಪ್ರಭುಲಿಂಗ ಲೀಲೆ ಕೃತಿಯ ಛಂದಸ್ಸು ಯಾವುದು ಅಂತ ಕೇಳಿದರೆ ಪ್ರಭುಲಿಂಗ ಲೀಲೆ ಅಂತಕ್ಕಂಥದ್ದು ಭಾಮಿನಿ ಷಟ್ಪದಿಯಲ್ಲಿ ರಚನೆಯಾಗಿರ್ತಕ್ಕಂಥ ಛಂದಸ್ಸು. ಇವರು ಷಟ್ಪದಿಯ ಕೃತಿಕಾರರು ಅಂತೇಳಿ ಕೇಳಿದ್ದಾರೆ. ಕನಕದಾಸ ಮತ್ತು ಪುರಂದರದಾಸ, ಎಳವನಕಟ್ಟೆ ಗಿರಿಯಮ್ಮ ಮತ್ತು ಭೀಮಕವಿ, ದೇವಚಂದ್ರ ಮತ್ತು ಮುದ್ದಣ್ಣ, ಚಾಮರಸ ಮತ್ತು ರಾಘವಾಂಕ ಅಂತೇಳಿ ಇಲ್ಲೂ ಕೂಡ ಆಪ್ಷನನ್ನು ಕೇಳಿದ್ದಾರೆ. ನಾನು ನಿಮ್ಗೆ ಆಪ್ಷನ್ ಹೇಳಿಲ್ಲ, ಅಲ್ಲೇ ಹೇಳಿದ್ದೀನಿ. ಕನಕದಾಸ ಮತ್ತು ಪುರಂದರದಾಸರು ಷಟ್ಪದಿಯ ಕೃತಿಕಾರರು, ಚಾಮರಸ ಮತ್ತು ರಾಘವಾಂಕನು ಕೂಡ ಷಟ್ಪದಿಯ ಕೃತಿಗಳ ರಚನಾಕಾರರಾಗಿದ್ದಾರೆ. ನೆಕ್ಸ್ಟು ಇವರು ಷಟ್ಪದಿಯಲ್ಲಿ ಕಾವ್ಯ ರಚಿಸಿದವರು ಅಂತೇಳಿ ಕೇಳಿದ್ದಾರೆ. ಷಡಾಕ್ಷರ ದೇವ ಅಂತಕ್ಕಂಥದ್ದು ಇವರು ರಚಿಸಿದ್ದಾರೆ. ಇವರು ಯಾರು ಕೂಡ ಷಟ್ಪದಿಯಲ್ಲಿ ಕಾವ್ಯವನ್ನು ರಚನೆ ಮಾಡಿರೋದಿಲ್ಲ. ನೆಕ್ಸ್ಟು
ರಚಿಸದವರು ನೋಡಿ ಇಲ್ಲಿ ಸಾರಿ ಇವರು ಷಟ್ಪದಿಯಲ್ಲಿ ಕಾವ್ಯ ರಚಿಸದವರು ಅಂತ ಹೇಳಿದರೆ ಹರಿಹರನ ಅವರು ಷಟ್ಪದಿಯಲ್ಲಿ ರಚನೆ ಮಾಡಿದ್ದಾರೆ, ಕುಮಾರವ್ಯಾಸ ರಚನೆ ಮಾಡಿದ್ದಾರೆ, ಚಾಟು ವಿಠಲನಾಥ ರಚನೆ ಮಾಡಿದ್ದಾರೆ. ಇಲ್ಲಿ ಷಡಾಕ್ಷರ ದೇವ ಅನ್ನೋರು ಷಟ್ಪದಿನಲ್ಲಿ ಕಾವ್ಯವನ್ನು ರಚನೆ ಮಾಡಿಲ್ಲ. ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಬೇಕಾಗುತ್ತೆ ನೋಡಿ. ಹಾಗಾಗಿ ರಚಿಸದವರು ಯಾರು ಅಂದರೆ ಷಡಾಕ್ಷರ ದೇವ. ಇವು ಷಟ್ಪದಿ ಛಂದಸ್ಸಿನ ಕಾವ್ಯಗಳು ಅಂತೇಳಿ ಕೇಳಿದ್ದಾರೆ. ಹರಿಶ್ಚಂದ್ರ ಕಾವ್ಯ ಮತ್ತು ಪ್ರಭುಲಿಂಗ ಲೀಲೆ ಇವು ಷಟ್ಪದಿಯ ಕಾವ್ಯಗಳು. ಜೈಮಿನಿ ಭಾರತ ಮತ್ತು ರಾಮಧಾನ್ಯ ಚರಿತೆ ಇವು ಕೂಡ ಷಟ್ಪದಿಯ ಕಾವ್ಯಗಳಾಗಿದೆ. ರಾಮಧಾನ್ಯ ಚರಿತೆ ಕನಕದಾಸರದು ಚರಿತೆ ಆಗಿದೆ. ಜೈಮಿನಿ ಭಾರತ ಲಕ್ಷ್ಮೀಶನ ಜೈಮಿನಿ ಭಾರತ. ಹಾಗಾಗಿ ಇವು ಕೂಡ ಛಂದಸ್ಸಿನ ಕಾವ್ಯದಲ್ಲಿ ರಚನೆಯಾಗಿರ್ತಕ್ಕಂಥ ಕೃತಿಗಳಿವು. ಇವು ಷಟ್ಪದಿ ಛಂದಸ್ಸಿನ ಕಾವ್ಯಗಳು ಅಂತ ಮತ್ತೆ ಕೇಳಿದ್ದಾರೆ. ವೀರೇಶ ಚರಿತೆ, ಸಿದ್ದರಾಮ ಚರಿತೆ, ಪ್ರಭುಲಿಂಗ ಲೀಲೆ ಮತ್ತು ರಾಮಧಾನ್ಯ ಚರಿತೆ ಅಂತಕ್ಕಂಥದ್ದು ಇವು ಕೂಡ ಷಟ್ಪದಿ ಛಂದಸ್ಸಿನ ಕಾವ್ಯಗಳಾಗಿದ್ದಾವೆ ನೋಡಿ. ಇವೆಲ್ಲ ಒಂದು ಮಾತ್ರ ಆಪ್ಷನನ್ನು ಚೇಂಜ್ ಮಾಡಿದ್ದಾನೆ, ಹಾಗಾಗಿ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಇದಿಷ್ಟು ಕೂಡ ಇಂದಿನ ತರಗತಿಗೆ ಸಂಬಂಧಪಟ್ಟವು. ಮತ್ತು ಷಟ್ಪದಿಯ ಸಾಹಿತ್ಯದ ಮೇಲೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತ ತಿಳ್ಕೊಂಡಿದ್ದೀವಿ. ಇದಕ್ಕೆಲ್ಲ ನಿರಂತರ ಅಭ್ಯಾಸದ ಅವಶ್ಯಕತೆ ಇರುತ್ತೆ ಅಂತ ಹೇಳ್ತಾ, ಒಂದು ವೇಳೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಇಂದಿನ ತರಗತಿಗೆ ಧನ್ಯವಾದಗಳು.